सर्वदोषविवर्जितं परिपूर्णं गुरूंश्चान् गीतार्थं वक्ष्यामि लेशतः। ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೇಳಿ ಕೃಷ್ಣ ಪರಮ ಪುರುಷಾರ್ಥವಾದಂತಹ ಮೋಕ್ಷಕ್ಕೆ ಯಾವುದು ಸಾಧನ ಅಂತ ಪ್ರಶ್ನೆಗೆ ಮೋಕ್ಷಕ್ಕೆ ಸಾಧನಭೂತವಾದದ್ದು ಜ್ಞಾನ. ಆ ಜ್ಞಾನಕ್ಕೆ ಸಾಧನ ಯಾವುದು? ಮೋಕ್ಷ ಸಾಧನೀಭೂತವಾಗಿರ್ತಕ್ಕ ಜ್ಞಾನ ಸಾಧನ ತತ್ವಜ್ಞಾನ ಯಾವುದರಿಂದ ಬರುತ್ತೆ, ಜ್ಞಾನ ಸಾಧನವಾದದ್ದು ಯಾವುದು ಅನ್ನೋದನ್ನ ವಿಸ್ತಾರವಾಗಿ ಅಲ್ಲಲ್ಲಿ ಆಯಾ ಅಧ್ಯಾಯಗಳಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಅಲ್ಲಲ್ಲಿ ಹರಡಿ ವಿಸ್ತಾರವಾಗಿ ಹೇಳಿದಂತಹ ಎಲ್ಲ ವಿಷಯಗಳನ್ನ ಈ ಅಧ್ಯಾಯದಲ್ಲಿ ಜಿಜ್ಞಾಸುಗಳಿಗೆ ಅಥವಾ ಅಜ್ಞಾನಿಗಳಾಗಿರತಕ್ಕ ಆ ವಿಷಯವನ್ನ ಒಟ್ಟಿಗೆ ಸಂಗ್ರಹ ಮಾಡಲಿಕ್ಕೆ ಸಾಧ್ಯವಿಲ್ಲದ ಅಜ್ಞ ಜನರಿಗೆ ಅನುಕೂಲವಾಗಲಿ ಎಂಬತಕ್ಕಂತಹ ದೃಷ್ಟಿಯಲ್ಲಿ ಸಂಕ್ಷೇಪದಿಂದ ಈ ಅಧ್ಯಾಯದಲ್ಲಿ ನಮಗೆ ತಿಳಿಸಿ ಪರಮಾನುಗ್ರಹವನ್ನ ಮಾಡ್ತಾ ಇದ್ದಾನೆ. ಪೂರ್ವೋಕ್ತಂ ಸಾಧನಂ ಸರ್ವಂ ಸಂಕ್ಷಿಪ್ಯ ಉಪಸಂಹರತಿ ಅನೇನ ಅಧ್ಯಾಯ. ಇದು ಉಪಸಂಹಾರಾಧ್ಯಾಯ. ಉಪಸಂಹಾರ ಅಂತಂದ್ರೆ ಕೊನೆ ಅಧ್ಯಾಯ ಅಂತ ಅರ್ಥ. ಎಲ್ಲ ಹೇಳಿದ ಎಲ್ಲ ವಿಷಯಗಳನ್ನು ಉಪಸಂಹಾರ ಮಾಡತಕ್ಕಂಥ ಅಧ್ಯಾಯ. ಎಲ್ಲವನ್ನ ಇಲ್ಲಿ ಪೂರ್ವೋಕ್ತವಾಗಿರತಕ್ಕಂಥ ಜ್ಞಾನ ಸಾಧನ ತತ್ವಜ್ಞಾನ ಯಾವುದರಿಂದ ಬರುತ್ತೆ ಅನ್ನೋದನ್ನ ಏನ್ ತಿಳಿಸಿಕೊಟ್ಟಿದ್ದಾರೆ, ಜ್ಞಾನ ಸಾಧನವನ್ನ ಎಲ್ಲವನ್ನ ಸಂಕ್ಷೇಪವಾಗಿ ಹೇಳಿ ಇಲ್ಲಿ ಮುಗಿಸ್ತಾ ಇದ್ದಾನೆ. ಜೊತೆಯಲ್ಲೇ ಅನುಕ್ತವಾಗಿರತಕ್ಕಂಥ ತ್ರೈಗುಣ್ಯ ಅದನ್ನ ಕೂಡ ಭಗವಂತ ಹೇಳ್ತಾನೆ. ಅನುಕ್ತಂ ತ್ರೈಗುಣ್ಯಂಚ ವಕ್ತಿ ಇತ್ಯಪಿ ಗ್ರಾಹ್ಯಂ. ಹೇಳಿದ ಜ್ಞಾನ ಸಾಧನವನ್ನೆಲ್ಲ ಸಂಕ್ಷೇಪ ಮಾಡಿ ಇಲ್ಲಿ ಹೇಳ್ತಾನೆ. ಹೇಳದೇ ಇರತಕ್ಕಂತಹ ತ್ರೈಗುಣ್ಯ ವಿಷಯವನ್ನು ಕೂಡ ಈ ಅಧ್ಯಾಯದಲ್ಲಿ ಭಗವಂತ ಉಪದೇಶ ಮಾಡ್ತಾ ಇದ್ದಾನೆ. ಅದರಿಂದ ಆರಂಭದಲ್ಲಿ 14ನೇ ಅಧ್ಯಾಯದಲ್ಲಿ ತ್ರಿಗುಣಗಳ ಕಾರ್ಯವನ್ನ ಕೃಷ್ಣ ಉಪದೇಶ ಮಾಡಿದ. ತ್ರಿಗುಣಗಳ ಕಾರ್ಯ ಯಾವುದು ಅನ್ನೋದೆಲ್ಲ 14ನೇ ಅಧ್ಯಾಯದಲ್ಲಿ ಉಪದೇಶ ಮಾಡಿದ್ದಾನೆ. ಮತ್ತೆ 5ನೇ ಅಧ್ಯಾಯಕ್ಕೆ ಹೋಗುವಾಗ ಸನ್ಯಾಸಶ್ಚೈವ ಯೋಗಶ್ಚ ಅಂತ ಹೇಳಿ ಸನ್ಯಾಸ ವಿಷಯವನ್ನ ತಿಳಿಸಿಕೊಟ್ಟಿದ್ದಾನೆ. ಅಲ್ಲೇ ಮುಂದಕ್ಕೆ ದ್ವಾದಶಾಧ್ಯಾಯೇಚ 12ನೇ ಅಧ್ಯಾಯದಲ್ಲಿ ತ್ಯಾಗಾಚ್ಛಾಂತಿರನಂತರಂ ಅಂತ ಹೇಳಿ ಶಾಂತಿಗೆ, ಶಾಂತಿ ಅಂದ್ರೆ ಪರಮ ಪುರುಷಾರ್ಥ ರೂಪವಾಗಿರ್ತಕ್ಕಂತಹ ಮೋಕ್ಷಕ್ಕೆ ತ್ಯಾಗ ಅಂತ. ತ್ಯಾಗ ಅದು ಪುರುಷಾರ್ಥ ಸಾಧನ, ಮೋಕ್ಷ ಸಾಧನ ಸಾಮಗ್ರಿಗಳಲ್ಲಿ ತ್ಯಾಗವು ಒಂದು ಅಂತ ಹೇಳಿ ತಿಳಿಸಿಕೊಟ್ಟಿದ್ದಾನೆ. ಆದ್ದರಿಂದ ಸನ್ಯಾಸವನ್ನು ಹೇಳಿದ್ದಾನೆ, ತ್ಯಾಗವನ್ನು ಹೇಳಿದ್ದಾನೆ. ಆದ್ದರಿಂದ ಸನ್ಯಾಸ ಅಂದ್ರು ಒಂದೇ, ತ್ಯಾಗ ಅಂದ್ರು ಒಂದೇನಾ ಅಥವಾ ಅವುಗಳು ಬೇರೆ ಬೇರೆನಾ? ಸನ್ಯಾಸ ಶಬ್ದಕ್ಕೂ ತ್ಯಾಗ ಶಬ್ದಕ್ಕೂ ಒಂದೇ ಅರ್ಥವೋ ಅಥವಾ ಸನ್ಯಾಸ ಶಬ್ದ ಬೇರೆ ಅರ್ಥವನ್ನು ಹೇಳ್ತಾ ಇದೆಯೋ, ತ್ಯಾಗ ಶಬ್ದ ಅಂತ ಅನ್ನೋದು ಬೇರೆ ಅರ್ಥವನ್ನು ಹೇಳ್ತಾ ಇದೆಯೋ ಅನ್ನುವಂತಹ ಪ್ರಶ್ನೆಗೆ ಜಿಜ್ಞಾಸುಗಳಿಗೆ ಅದರ ಸ್ವರೂಪವನ್ನ, ಸನ್ಯಾಸ ಅಥವಾ ಮತ್ತು ತ್ಯಾಗ ಶಬ್ದದ ಸ್ವರೂಪವನ್ನ ತಿಳಿದುಕೊಳ್ಳಿಕ್ಕೆ ಅನುಕೂಲವಾಗುವಂತೆ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ ಕೇಶಿ ನಿಸೂದನ. ಅರ್ಜುನ ಹೇಳ್ತಾನೆ, ಮಹಾಬಾಹುವಾಗಿರತಕ್ಕಂಥ ಕೃಷ್ಣನೇ, ಎರಡು ವಿಶೇಷಣ ಭಗವಂತನಿಗೆ. ಮಹಾಬಾಹು ಅಂತ ಒಂದು, ಕೇಶಿ ನಿಶೂದನ ಅಂತ ಒಂದು. ಕೇಶಿ ಎಂಬತಕ್ಕಂತಹ ದೈತ್ಯನನ್ನ ಮುಗಿಸಿದ, ನಾಶ ಮಾಡಿದ, ಸಂಹಾರ ಮಾಡಿದ ಕೃಷ್ಣನೇ, ಸನ್ಯಾಸಸ್ಯ ತ್ಯಾಗಸ್ಯ ಚ ತತ್ವಂ
ಪೃಥಕ್ ವೇದಿತುಮಿಚ್ಛಾಮಿ. ಸನ್ಯಾಸ ಮತ್ತು ತ್ಯಾಗ. ಸನ್ಯಾಸ ಅಂದ್ರೆ ಏನು, ತ್ಯಾಗ ಅಂದ್ರೆ ಏನು, ಅದರ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದೇನಪ್ಪ. ಸನ್ಯಾಸದ ಅರ್ಥ ಏನು, ತ್ಯಾಗದ ಅರ್ಥ ಏನು, ಅದರ ಬಗ್ಗೆ ನಂಗೆ ಕೇಳಬೇಕು ಅಂತ ಆಸೆ ಇದೆ, ಉಪದೇಶ ಮಾಡಬೇಕು ಅಂತ ಹೇಳಿದ್ದಕ್ಕೆ ಕೃಷ್ಣ ಹೇಳ್ತಾನೆ. ಅಂದ್ರೆ ಸನ್ಯಾಸ ಶಬ್ದದ ಅರ್ಥ ಏನು, ತ್ಯಾಗ ಶಬ್ದದ ಅರ್ಥ ಏನು, ಎರಡು ಒಂದೆಯೋ ಎರಡು ಬೇರೆ ಬೇರೆಯೋ ಅನ್ನೋ ಆಕ್ಷೇಪ, ಪ್ರಶ್ನೆ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾನ್ಯಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಭಗವಂತ ಹೇಳಿಬಿಟ್ಟ. ಏನು? ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಕವಯಃ ಸನ್ಯಾಸಂ ವಿದುಃ. ಅಲ್ಲಿ ವಿವಕ್ಷಾ ಭೇದದಿಂದ ಸನ್ಯಾಸ ಎಂಬತಕ್ಕಂತಹ ಶಬ್ದಕ್ಕೂ ತ್ಯಾಗ ಎನ್ನುವಂತಹ ಶಬ್ದಕ್ಕೂ ಅರ್ಥಭೇದ ಇದೆ. ಸನ್ಯಾಸ ಅನ್ನುವ ಶಬ್ದ ಒಂದು ಅರ್ಥವನ್ನು ಹೇಳ್ತಾ ಇದೆ, ತ್ಯಾಗ ಎಂಬತಕ್ಕಂತಹ ಶಬ್ದವನ್ನು ಒಂದರ್ಥ ಹೇಳ್ತಾ ಇದೆ. ಇಲ್ಲಿ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಎಂಬತಕ್ಕಂತಹ ಶ್ಲೋಕ ಏನಿದೆ, ಅದಕ್ಕೆ ಸನ್ಯಾಸ ಅಂತ ಏನು, ತ್ಯಾಗ ಅಂದ್ರೆ ಏನು ಅನ್ನೋದಕ್ಕೆ ಅಶ್ವಮೇಧಾದಿ ಯಾಗಗಳನ್ನ ಸ್ವರೂಪೇಣ ತ್ಯಾಗ ಮಾಡುವುದು. ಸ್ವರೂಪೇಣ ತ್ಯಾಗ ಮಾಡುವುದು ಅಂದ್ರೆ ಬಿಟ್ಟೇ ಬಿಡೋದು ಅಂತ ಅರ್ಥ. ಬಿಟ್ಟು ಬಿಡೋದು ಅಂದ್ರೆ ಅಶ್ವಮೇಧ ಮೊದಲಾಗಿರತಕ್ಕಂತ ಕಾಮ್ಯಕರ್ಮ ರೂಪವಾದ ಯಾಗಗಳನ್ನ ಬಿಟ್ಟೇ ಬಿಡೋದು, ಮಾಡೋದೇ ಇಲ್ಲ, ಅದನ್ನು ಸನ್ಯಾಸ ಅಂತ ಕರೀತಾರೆ. ಇನ್ನು ನಿತ್ಯ ನೈಮಿತ್ತಿಕ ಸರ್ವಕರ್ಮ ಫಲತ್ಯಾಗ ತ್ಯಾಗ ಅಂತ ಹೇಳಿ, ನಿತ್ಯ ನೈಮಿತ್ತಿಕ, ನಿತ್ಯ ಸಂಧ್ಯಾ ವಂದನೆ, ನೈಮಿತ್ತಿಕ ಶ್ರಾದ್ದ ಮೊದಲಾಗಿರ್ತಕ್ಕಂತಹ ನಿತ್ಯ ನೈಮಿತ್ತಿಕ, ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ ನಿಮಗೆ. ನಿತ್ಯ ಕರ್ಮ ಸಂಧ್ಯಾ ವಂದನಾದಿಗಳು, ನೈಮಿತ್ತಿಕ ಕರ್ಮ ವಾರ್ಷಿಕ ಪಿತೃಶ್ರಾದ್ದಾದಿಗಳು, ಅದನ್ನೆಲ್ಲವನ್ನ ಮಾಡ್ತೇವಲ್ಲ, ಅದಕ್ಕೊಂದು ಫಲ ಬರುತ್ತಲ್ಲ, ಆ ಫಲವನ್ನ ತ್ಯಾಗ ಮಾಡೋದು. ನಿತ್ಯ ನೈಮಿತ್ತಿಕ ರೂಪವಾದ ಸರ್ವ ಕರ್ಮಗಳ ಫಲವನ್ನ ಬಿಟ್ಟು ಬಿಡೋದು, ಅದನ್ನ ತ್ಯಾಗ ಅಂತ ಕರೀತಾರೆ. ಕೆಲವರ ಅಭಿಪ್ರಾಯ. ಅಶ್ವಮೇಧ ಮೊದಲಾಗಿರ್ತಕ್ಕ ಕಾಮ್ಯ ಕರ್ಮಗಳನ್ನ ಮಾಡದೇ ಇರೋದೇ ಅಂದ್ರೆ ಕಾಮ್ಯ ಕರ್ಮಗಳನ್ನ ಬಿಟ್ಟೇ ಬಿಡೋದು ಸನ್ಯಾಸ. ನಿತ್ಯ ನೈಮಿತ್ತಿಕ ರೂಪವಾದ ಸರ್ವಕರ್ಮಗಳ ಫಲ ತ್ಯಾಗ ಮಾಡುವುದು ತ್ಯಾಗ ಅಂತ ಅನ್ನೋದು ಅವರ ಅಭಿಪ್ರಾಯ. ಸರಿ ಇಲ್ಲ. ಈ ಅಭಿಪ್ರಾಯ ಕೃಷ್ಣನಿಗೆ ಅಭಿಪ್ರೇತವಾದ ಅರ್ಥವಲ್ಲ, ಕೃಷ್ಣ ಸಿದ್ಧಾಂತವಲ್ಲ ಇದು ಅನ್ನೋದನ್ನ ತಿಳಿಸ್ತಾ ಶ್ರೀಮದ್ ಆಚಾರ್ಯರು ಅದಕ್ಕೆ ಭಾಷ್ಯ ಬರೀತಾರೆ. ಫಲ ಅನಿಚ್ಛಯ ಅಕರಣೇನವಾ ಕಾಮ್ಯಕರ್ಮನ್ಯಾಸ ಸನ್ಯಾಸ ತ್ಯಾಗಸ್ತು ಫಲತ್ಯಾಗ ಏವ. ಸನ್ಯಾಸ ಅಂದ್ರೆ ಏನು? ಸನ್ಯಾಸ ಅಂತಂದ್ರೆ ಈಗ ಜ್ಯೋತಿಷ್ಠೋಮ ಅಂತ ಒಂದು ಯಾಗ ಇದೆ, ಕಾರೀರಿ ಅಂತ ಒಂದು ಯಾಗ ಇದೆ, ಯಾಗಗಳೇ. ಜ್ಯೋತಿಷ್ಠೋಮ ಅಂತ ಕೆಲವು ಯಾಗಗಳು, ಕಾರೀರಿ ಅಂತ ಕೆಲವು ಯಾಗ. ಒಂದು ಯಾಗ ಕಾರೀರಿ ಅಂತ, ಜ್ಯೋತಿಷ್ಠೋಮ ಅಂತ ಒಂದು. ಸರಿ, ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಕಾರೀರ್ಯ ವೃಷ್ಟಿ ಕಾಮೋ ಯಜೇತ ಅಂತ ವಿಧಿವಾಕ್ಯ ವೇದದ್ದು. ಜ್ಯೋತಿಷ್ಠೋಮ ಯಾಕೆ ಮಾಡಬೇಕು ಅಂತಂದ್ರೆ ಸ್ವರ್ಗಕ್ಕಾಗಿ, ಸ್ವರ್ಗದ ಫಲವನ್ನ ಅಪೇಕ್ಷೆ ಮಾಡ್ತಾ, ಸ್ವರ್ಗ ಎಂಬತಕ್ಕಂಥ ಫಲವನ್ನ ಅಪೇಕ್ಷೆ ಮಾಡಿ ಮಾಡುವಂತಹ ಯಾಗ ಜ್ಯೋತಿಷ್ಠೋಮ ಯಾಗ.
ಹ್ಮ್ ಸನ್ಯಾಸ ಅಂದ್ರೆ ಏನಿಲ್ಲಿ? ಜ್ಯೋತಿಷ್ಠೋಮಾದಿ ತ್ಯಾಗಗಳನ್ನ ಮಾಡ್ತಾ ಇದ್ದಾನೊಬ್ಬ. ಅವನು ಸ್ವರ್ಗಾದಿ ಫಲವನ್ನ ಅಪೇಕ್ಷೆ ಮಾಡದೆ ಮಾಡಿದ. ಆದ್ದರಿಂದ ಇದೇ ಜ್ಯೋತಿಷ್ಠೋಮಯಾಗ ನೀವು ಸ್ವರ್ಗ ಫಲವನ್ನ ಇಟ್ಟುಕೊಂಡು ಮಾಡಿದ್ರೆ ಅದು ಕಾಮ್ಯಕರ್ಮ ಆಯಿತು. ಸ್ವರ್ಗ ಫಲವನ್ನ ಅಪೇಕ್ಷೆ ಮಾಡದೆ ಕೇವಲ ಭಗವತ್ ಪ್ರೀತಿಯನ್ನ ಉದ್ದೇಶ ಮಾಡ್ಕೊಂಡು ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಭಗವಂತ ಪ್ರೀತನಾಗ್ಲಿ ಅಂತ ಭಗವತ್ ಪ್ರೀತಿಯನ್ನ ಉದ್ದೇಶ ಇಟ್ಟುಕೊಂಡು ಜ್ಯೋತಿಷ್ಠೋಮವನ್ನ ಮಾಡಿದರೆ ಅದು ಅಕಾಮ್ಯ ಕರ್ಮ ಆಯಿತು. ಆದ್ದರಿಂದ ಒಂದೇ ಜ್ಯೋತಿಷ್ಠೋಮಯಾಗ ಕಾಮ್ಯವೂ ಆಗತ್ತೆ ಅಕಾಮ್ಯವೂ ಆಗತ್ತೆ. ಆದ್ದರಿಂದ ಈ ಜ್ಯೋತಿಷ್ಠೋಮಯಾಗವನ್ನ ಸನ್ಯಾಸ ಅಂದ್ರೆ ಅರ್ಥ ಏನು? ಜ್ಯೋತಿಷ್ಠೋಮಯಾಗವನ್ನ ಸ್ವರ್ಗ ಪ್ರಾಪ್ತಿ ಸ್ವರ್ಗಾದಿ ಫಲಪ್ರಾಪ್ತಿ ಅನ್ನುವ ಅಪೇಕ್ಷೆ ಇಟ್ಟುಕೊಳ್ಳದೆ ಮಾಡುವಂಥದ್ದು, ಅಂದ್ರೆ ಫಲವನ್ನ ಬಿಟ್ಟು ಮಾಡುವಂಥದ್ದು ಸನ್ಯಾಸ. ಅಥವಾ ನಿಯಮೇನ ಕಾಮ್ಯ ಕರ್ಮಗಳು ಅಂತೇನಿದೆ ಅದನ್ನ ಬಿಟ್ಟೇ ಬಿಡುವಂಥದ್ದು, ಕಾಮ್ಯ ಕರ್ಮವನ್ನ ಮಾಡೋದೇ ಇಲ್ಲ ಅಂತ. ಈಗಿನ ಹೇಳಿದೆ ಕಾರೀರ್ಯ ವೃಷ್ಟಿಕಾಮೋ ಯಜೇತ ಅಂತ. ಕಾರೀರಿ ಅಂತ ಒಂದು ಯಾಗ, ಅದು ಮಳೆ ಬರಬೇಕು ಅಂತಲೇ ಮಾಡುವಂತ ಯಾಗ. ಅದನ್ನ ಫಲಾಪೇಕ್ಷೆ ಇಲ್ಲದೆ ನಾನು ಕಾರೀರಿ ಯಾಗ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಕಾರೀರಿ ಯಾಗದ ಫಲ ಮಳೆಯೇ ಅದರ ಫಲ. ಆದ್ದರಿಂದ ಜ್ಯೋತಿಷ್ಠೋಮಗಳನ್ನ ಮಾಡುವಂತೆ ಕಾರೀರಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಭಗವತ್ ಪ್ರೀತಿ ಉದ್ದೇಶದಿಂದ ಜ್ಯೋತಿಷ್ಠೋಮವನ್ನ ಮಾಡದ ಇವನು ಸ್ವರ್ಗಾದಿ ಫಲದ ಅಪೇಕ್ಷೆ ಇಲ್ಲದೆ ಅಂತ ಒಂದಿಟ್ಟುಕೊಂಡ್ರೆ, ಅದೇ ಕಾರೀರಿ ಯಾಗವನ್ನ ಅವನು ಮಾಡ್ತಾನೆ ಭಗವತ್ ಪ್ರೀತ್ಯರ್ಥವಾಗಿ ಅಂತ ಹೇಳಿ. ಯಾಕೆ? ಕಾರೀರಿ ಯಾಗದ ಫಲ ಅದು ವೃಷ್ಟಿಯೇ. ಆದ್ದರಿಂದ ಈ ಕಾರೀರಿ ಯಾಗಾದಿಗಳಿಂದ ಸರ್ವಾತ್ಮನ ಬಿಟ್ಟು ಬಿಡೋದು, ಕಾರೀರಿ ಯಾಗವನ್ನ ಮಾಡೋದೇ ಇಲ್ಲ. ನಿಯಮೇನ ಕಾಮ್ಯ ಕರ್ಮವಾಗಿರತಕ್ಕಂತಹ ಕಾರೀರ್ಯಾದಿಗಳನ್ನ ಬಿಟ್ಟು ಬಿಡುವಂಥದ್ದು, ಜ್ಯೋತಿಷ್ಠೋಮಾದಿಗಳನ್ನ ಮಾಡ್ತಾ ಫಲ ಅಪೇಕ್ಷೆ ಮಾಡದೇ ಇರತಕ್ಕಂಥದ್ದು, ಅದನ್ನ ಸನ್ಯಾಸ ಅಂತ ಕರೀತಾರೆ. ಮತ್ತೆ ಇನ್ನೊಂದಿದೆ, ತ್ಯಾಗ. ತ್ಯಾಗ ಅಂದ್ರೆ ಏನು? ಅದಕ್ಕೆ ಆಚಾರ್ಯ ಭಾಷ್ಯ ಬರೆದ್ರು, ತ್ಯಾಗಸ್ತು ಫಲತ್ಯಾಗ ಇವ. ತ್ಯಾಗ ಅಂದ್ರೆ ಫಲತ್ಯಾಗ, ಸನ್ಯಾಸ ಅಂದ್ರೆ ಗೊತ್ತಾಯ್ತೇನು ಅಂತ. ನಿಯಮೇನ ಕಾಮ್ಯ ಕರ್ಮಗಳನ್ನ ಬಿಟ್ಟು ಬಿಡುವಂಥದ್ದು, ಜ್ಯೋತಿಷ್ಠೋಮಾದಿಗಳನ್ನ ಮಾಡುವಾಗ ಫಲವನ್ನ ಬಿಟ್ಟು ಬಿಡೋದು. ಎರಡು ಇದೆ ಅದಕ್ಕೆ ಸನ್ಯಾಸ ಶಬ್ದಕ್ಕರ್ಥ. ಇನ್ನು ತ್ಯಾಗ ಅಂತಂದ್ರೆ ಭಗವತ್ ಪ್ರೀತ್ಯರ್ಥವಾಗಲ್ಲದೆ ಇನ್ನು ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಫಲ ಏನಿದೆ ಆ ಫಲವನ್ನ ಪೂರ್ತಿ ಬಿಟ್ಟು ಬಿಡುವಂತ, ಅದನ್ನ ತ್ಯಾಗ ಅಂತ ಕರೀತಾರೆ. ಪ್ರಾಚೀನ ಶಾಲಾ ಅಂತ ಒಂದು ಶ್ರುತಿ ವೇದವಾಕ್ಯ, ಪ್ರಾಚೀನ ಶಾಲಾ ಅಂತ ಅದರ ಹೆಸರು. ಅದು ಹೇಳ್ತಾ ಇದೆ, ಅನಿಚ್ಛಯ ಕರ್ಮಣಾವಾಪಿ ಕಾಮ್ಯನ್ಯಾಸೋನ್ಯಾಸ ಫಲತ್ಯಾಗಸ್ತು ತ್ಯಾಗ ಇತಿ. ಸ್ವರ್ಗಾದಿ ಫಲವನ್ನ ಅಪೇಕ್ಷೆ ಮಾಡದೆ ಅಥವಾ ಕಾಮ್ಯ ಕರ್ಮಗಳನ್ನ ಮಾಡದೇ ಇರುವಂಥದ್ದೇ ಸನ್ಯಾಸ. ಫಲವನ್ನ ತ್ಯಾಗ ಮಾಡೋದು ತ್ಯಾಗ. ಕಾಮ್ಯ ಕರ್ಮಗಳನ್ನ ಮಾಡದೇ ಇರತಕ್ಕಂಥದ್ದು ಸುಮ್ಮನೆ ಒಂದು ಪ್ರಧಾನ ಅರ್ಥ ಅಂತ ಇಟ್ಕೊಂಡ್ರೆ ಎರಡು ಆಚಾರ ಹೇಳ್ತಾರೆ, ಸ್ವರ್ಗ ಫಲವನ್ನ ಅಪೇಕ್ಷೆ ಪಡದೇ ಇರತಕ್ಕಂಥದ್ದು ಮತ್ತು ಕಾಮ್ಯ ಕರ್ಮಗಳನ್ನ ಸರ್ವಾತ್ಮನ ಬಿಟ್ಟೇ ಬಿಡೋದು, ಅದನ್ನ ಸನ್ಯಾಸ ಅಂತ ಕರೀತಾರೆ. ಸ್ವರ್ಗಾದಿ ಫಲವನ್ನ ಇಚ್ಛೆ ಮಾಡದೇ ಇರುವಂತದ್ದನ್ನ, ಸ್ವರ್ಗಾದಿ ಫಲವನ್ನ ಬಿಟ್ಟು ಬಿಡುವಂತದನ್ನ ತ್ಯಾಗ ಅಂತ ಕರೀತಾರೆ. ಸಮಸ್ಯೆ ಬರುತ್ತಿಲ್ಲಿ.
ತುಂಬಾ ಚೆನ್ನಾಗಿದೆ. ಜನಕ ಅಶ್ವಪತ್ಯಾದಿಭಿಃ ಮುಮುಕ್ಷುಭಿಃ ಅಶ್ವಮೇಧಾದೀನಾಂ ಅನುದ್ದಿಷ್ಟ ಫಲಾನಾಂ ಅನುಷ್ಠಾನಾತ್ ನ ಕಾಮ್ಯಾನಾಂ ಸ್ವರೂಪ ಪರಿತ್ಯಾಗ ಏವ. ನೋಡಿ, ಜನಕ ಅಶ್ವಪತಿ ಮೊದಲಾಗಿರ್ತಕ್ಕ ದೊಡ್ಡ ದೊಡ್ಡ ಮಹಾರಾಜರುಗಳೆಲ್ಲ ಎಲ್ಲ ಮುಮುಕ್ಷುಗಳು, ಅವರೆಲ್ಲ ಮೋಕ್ಷೇಚ್ಛುಗಳು, ಮೋಕ್ಷವನ್ನ ಅಪೇಕ್ಷೆ ಮಾಡಿದಂತಹ ಮಹಾನುಭಾವರು. ಅವರು ಕಾಮ್ಯ ಕರ್ಮಗಳನ್ನ ಮಾಡೇ ಇಲ್ಲ ಅಂತಿಲ್ಲ, ಮಾಡಿದ್ದಾರೆ. ಅಶ್ವಮೇಧ ಮೊದಲಾಗಿರತಕ್ಕಂಥ ಯಾಗಗಳನ್ನ ಮಹಾನುಭಾವರು ಮಾಡಿದ್ದಾರೆ. ಮತ್ತೆ ನಿತ್ಯ ನೈಮಿತ್ತಿಕ ಕರ್ಮಗಳು ಅಂತ ಏನಿದೆ, ಆದ್ರಿಂದ ಕಾಮ್ಯದ ಸ್ವರೂಪ ಪರಿತ್ಯಾಗ ಅಂದ್ರೆ ಕಾಮ್ಯ ಕರ್ಮವನ್ನ ಮಾಡೋದೇ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮಹಾನುಭಾವರು ಮಾಡಿದ್ದಾರೆ. ಇನ್ನು ನಿತ್ಯ ನೈಮಿತ್ತಿಕ ಕರ್ಮಗಳ ಫಲ ಅದನ್ನ ತ್ಯಾಗ ಮಾಡಿಬಿಡೋದು ಅಂತ ಸರಿ ಹೋಗೋ. ಯಾಕೆ ಅಂತಂದ್ರೆ ನಿತ್ಯ ನೈಮಿತ್ತಿಕ ಕರ್ಮಗಳ ಫಲ ಯಾವುದು ಅಂತಂದ್ರೆ ಅಂತಃಕರಣ ಶುದ್ಧಿ. ಟೀಕಾಕೃತ್ಪಾದರು ಬರೀತಾರೆ ಇಲ್ಲಿ, ನಿತ್ಯ ನೈಮಿತ್ತಿಕ ಫಲಸ್ಯ ಅಂತಃಕರಣ ಶುದ್ಧೇ ಸರ್ವಾಪೇಕ್ಷಿತತ್ವೇನ ತತ್ಯಾಗೋ ನ ಯುಕ್ತಃ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಮಾಡೋದ್ರಿಂದ ಸಂಧ್ಯಾ ವಂದನ, ದೇವಪೂಜಾ, ಪಿತೃಶ್ರಾದ್ದ ಮೊದಲಾಗಿರತಕ್ಕಂಥ ನಿತ್ಯ ಕರ್ಮಗಳು ಹಾಗೂ ನೈಮಿತ್ತಿಕ ಕರ್ಮಗಳನ್ನ ಮಾಡೋದರಿಂದ ಬರುವಂತಹ ಫಲ ಅಂತಃಕರಣ ಶುದ್ಧಿ. ಆದ್ದರಿಂದ ನಾನು ನಿತ್ಯ ನೈಮಿತ್ತಿಕ ಕರ್ಮದ ಫಲರೂಪವಾದ ಅಂತಃಕರಣ ಶುದ್ಧಿಯನ್ನು ಬಿಟ್ಟು ಬಿಡ್ತೇನೆ. ನಾವು ಮಾಡೋದೇ ಕರ್ಮ ಮಾಡೋದೇ ಅಂತಃಕರಣ ಶುದ್ಧಿ ಆಗಲಿ ಎಂಬತಕ್ಕಂತಹ ಉದ್ದೇಶ ಇಟ್ಕೊಂಡು, ಆದ್ದರಿಂದ ಅದನ್ನ ಸರ್ವಕರ್ಮಗಳ ಫಲತ್ಯಾಗ ಅಂತನ್ನೋದು ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಸನ್ಯಾಸ ಅಂದ್ರೆ ಅರ್ಥ ಏನು? ಸನ್ಯಾಸ ಅಂತಂದ್ರೆ ಈ ಕ್ಷುದ್ರ ಫಲಗಳನ್ನ ಅಪೇಕ್ಷೆ ಮಾಡದೇ ಇರತಕ್ಕಂಥದ್ದನ್ನ ಸನ್ಯಾಸ ಅನ್ನೋ ತಾತ್ಪರ್ಯ ಅಲ್ಲಿ. ಕಾಮ್ಯ ಕರ್ಮಗಳನ್ನ ಬಿಟ್ಟೇ ಬಿಡೋದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕ್ಷುದ್ರವಾದ ಫಲವನ್ನ ಅಪೇಕ್ಷೆ ಮಾಡಿಕೊಂಡು ಕರ್ಮಗಳನ್ನ ಮಾಡದೇ ಇರತಕ್ಕಂಥದ್ದು ಸನ್ಯಾಸ ಎಂಬತಕ್ಕಂತಹ ಶಬ್ದಕ್ಕೆ ಅರ್ಥ. ಆದ್ದರಿಂದ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸರ್ವಕರ್ಮ ಬಲತ್ಯಾಗಂ ಅನ್ನೋದಕ್ಕೆ ಸನ್ಯಾಸ ಮತ್ತು ತ್ಯಾಗ ಎನ್ನುವ ಎರಡು ಶಬ್ದಗಳಿಗೆ ಅರ್ಥವನ್ನು ನಾವು ಸಾಮಾನ್ಯವಾಗಿ ತಿಳ್ಕೊಂಡಾಗಾಯ್ತು. ಮುಂದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲಿ ಸರ್ವಕರ್ಮ ಫಲತ್ಯಾಗ ಅಂತನ್ನುವಲ್ಲಿ ತ್ಯಾಗ ಶಬ್ದವನ್ನ ಭಗವಂತ ಹೇಳ್ದ. ತ್ಯಾಗ ಅರ್ಥ ಏನು ಅಂತ ದೇವರು ಹೇಳಿದ. ಈ ವಿಷಯದಲ್ಲಿ ಜ್ಞಾನಿಗಳ ಅಭಿಪ್ರಾಯ ಇದೆ. ಒಬ್ಬರು ಒಂಥರ ಹೇಳ್ತಾರೆ, ಇನ್ನು ಅಂದ್ರೆ ಆಪಾತತಃ ಜ್ಞಾನಿಗಳಲ್ಲಿ ವಿವಾದ ಇದೆ ಈ ವಿಷಯದಲ್ಲಿ. ಅದು ಮತ್ತೆ ಹೇಳಿದ್ನಲ್ಲ, ಆಪಾತತಃ ವಿವಾದ, ವಾಸ್ತವಿಕವಾಗಿಲ್ಲ. ಆದ್ದರಿಂದ ಏನು ಆ ಮಾತು? ತ್ಯಾಗ ಶಬ್ದದ ಅರ್ಥ ಸನ್ಯಾಸ ಗೊತ್ತಾಯಿತು, ಸರ್ವಕರ್ಮ ಫಲತ್ಯಾಗಂ ಆಹುಸ್ತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣ ಅಂತ ಹೇಳಿದೆ 2ನೇ ಶ್ಲೋಕದಲ್ಲಿ. ತ್ಯಾಗ ಅಂದ್ರೆ ಏನು ಅನ್ನೋದನ್ನ ಮತ್ತೆ ದೃಢ ಮಾಡ್ಬೇಕು ಅರ್ಜುನನ್ಗೆ. ಇನ್ನು ಹೇಳಿ ಹೊರಟೋಗೋದಲ್ಲ, ದೃಢ ಮಾಡಿಸ್ಬೇಕಾದ್ದರಿಂದ ಸಾಧ್ಯವಾಗುವಂತೆ ಕೃಷ್ಣದೇವರು ಹೇಳ್ತಾ ಇದ್ದಾರೆ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಏಕೆ ಮನೀಷಿಣಃ, ಕೆಲವು ಮನೀಷಿಗಳು, ಕೆಲವು ಜ್ಞಾನಿಗಳು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ನೋಡಿ, ಜ್ಞಾನಿಗಳು ಅಂತ ಹೇಳಿಬಿಟ್ಟಿದ್ದಾನೆ ಕೃಷ್ಣ. ಆದ್ದರಿಂದ ಜ್ಞಾನಿಗಳ ಮಾತು ವಿವಾದ ಆಗಲಿಕ್ಕೆ ಹೇಗೆ ಸಾಧ್ಯ? ಕೆಲವರು ಹೇಳ್ತಾರೆ ತ್ಯಾಜ್ಯಂ ದೋಷವತ್ ಎಂಬತಕ್ಕಂತಹ 3ನೇ ಶ್ಲೋಕದಲ್ಲಿ ಕಪಿಲರ ಪಕ್ಷವನ್ನ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಕಪಿಲರ ಸಾಂಖ್ಯ ಮತದ ಬಗ್ಗೆ ಮಾತಾಡ್ತಾ ಇದ್ದಾನೆ ಕೃಷ್ಣ ಇಲ್ಲಿ ಅಂತ ಕೆಲವರ ಅಭಿಪ್ರಾಯ. ತಪ್ಪು ಅಂತಾರೆ ಆಚಾರ್ಯರು. ಯಾಕೆ ಮನೀಷಿಣಃ ಅಂತ ವಿಶೇಷಣವನ್ನ ಕೊಟ್ಟಿದ್ದಾನೆ ಕೃಷ್ಣ. ಆದ್ದರಿಂದ ಮನೀಷಿಣಃ ಇತಿ ವಿಶೇಷಣಾತ್ ಪೂರ್ವ ಪಕ್ಷೋಪಿ ಗ್ರಾಹ್ಯ ಏವ. ಇಲ್ಲಿ ಸಿದ್ಧಾಂತ ಮತ್ತು ಪೂರ್ವ ಪಕ್ಷ ಅಂತ. ಪೂರ್ವ ಪಕ್ಷ ಅಂತಂದ್ರೆ ಸಿದ್ಧಾಂತಕ್ಕೆ ವಿರುದ್ಧವಾದದ್ದು ಅಂತಲ್ಲ.
ಆಚಾರ್ಯ ಹೇಳ್ತಾರೆ ಟೀಕಾಕೃತ್ಪಾದರು ಪೂರ್ವ ಪಕ್ಷ ಅಂದ್ರೆ ಪೂರ್ವಾಪನ್ಯಸ್ತ ಪಕ್ಷ ಅಂತ ಫಸ್ಟ್ ಹೇಳಿದ್ದು ಪೂರ್ವ ಪಕ್ಷ, ನೆಕ್ಸ್ಟ್ ಹೇಳಿದ್ದ ಉತ್ತರ ಪಕ್ಷ ಅಪರ ಪಕ್ಷ ಅಂತ ಅರ್ಥ. ಆದ್ದರಿಂದ ಕೃಷ್ಣ ಏನ್ ಹೇಳ್ತಾನೆ, ಕೆಲವು ಜ್ಞಾನಿಗಳು ಅದು ದೋಷವತ್. ಏನ್ ದೋಷವತ್? ಬಂಧಕ ಕರ್ಮ, ಕಾಮ್ಯ ಕರ್ಮವನ್ನು ಮಾಡಿಬಿಟ್ರೆ ಅದು ಬಂಧಕವಾಗತ್ತೆ. ಆದ್ದರಿಂದ ಸಂಸಾರ ಬಂಧಕತ್ವ ರೂಪವಾಗಿರತಕ್ಕಂತ ದೋಷ ಆ ಕಾಮ್ಯ ಕರ್ಮದಲ್ಲಿ ಇರೋದ್ರಿಂದ ಕಾಮ್ಯ ಕರ್ಮವನ್ನ ಬಿಟ್ಬಿಡ್ಬೇಕು. ಟೀಕಾಕೃತ್ಪಾದರು ಬರೀತಾರೆ, ಈಗ ರಾಗ ದ್ವೇಷ ಮೊದಲಾಗಿ ಗುಣಗಳನ್ನ ಹೇಗೆ ನಾವು ಸ್ವರೂಪ ತ್ಯಾಗ ಮಾಡಬೇಕೋ ಬಿಟ್ಟು ಬಿಡ್ಬೇಕೋ ಅದೇ ಪ್ರಕಾರವಾಗಿಯೇ ಬಂಧಕವಾದ್ದರಿಂದ ಕಾಮ್ಯ ಕರ್ಮಗಳನ್ನ ಬಿಟ್ಬಿಡ್ಬೇಕು ಅಂತ ಕೆಲವು ಜ್ಞಾನಿಗಳ ಮಾತು. ಕಾಮ್ಯ ಕರ್ಮವನ್ನ ಮಾಡ್ಲೇಬಾರದು ಅಂತ ಕೆಲವರ ಮಾತು. ಅಪರೇ ಇನ್ನು ಕೆಲವರು ಜ್ಞಾನಿಗಳು ಯಜ್ಞದಾನ ತಪಃಕರ್ಮನ ತ್ಯಾಜ್ಯಂ, ಯಜ್ಞ ದಾನ ತಪಸ್ಸು ಮೊದಲಾಗಿರ್ತಕ್ಕಂಥ ಕರ್ಮಗಳನ್ನ ಬಿಡಬಾರದು ಅಂತ. ಅಲ್ಲಿ ಯಜ್ಞ ಜ್ಯೋತಿಷ್ಠೋಮಾದಿ ಯಜ್ಞಗಳು, ದಾನ ಯೋಗ್ಯರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಭೂದಾನ ಗೋದಾನ ಮೊದಲಾಗಿರ್ತಕ್ಕ ದಾನಗಳು, ತಪಸ್ಸು ಚಾಂದ್ರಾಯಣ ಕೃಚ್ಛ್ರ ಉಪವಾಸಾದಿ ತಪಸ್ಸುಗಳು ಅದನ್ನ ಬಿಡಬಾರದು ಅಂತ ಹೇಳಿ ಕೆಲವು ಜ್ಞಾನಿಗಳು ಹೇಳ್ತಾರೆ. ಆದ್ದರಿಂದ ಇಲ್ಲಿ ಇಬ್ಬರ ಮಾತು ಸ್ವೀಕಾರಾರ್ಹವೇ ಅಂತ ಅನ್ನೋದು ಭಗವಂತನದ್ದು. ಆದ್ದರಿಂದ ತ್ಯಾಗ ಅಂತಂದ್ರೆ ಫಲತ್ಯಾಗೇನ ತ್ಯಾಗ ವಿವಕ್ಷಿತ. ತ್ಯಾಗ ಅಂತಂದ್ರೆ ಫಲತ್ಯಾಗವನ್ನ ಮಾಡೋದನ್ನೇ ತ್ಯಾಗ ಅಂತ ಕರೆಯೋದು. ಯಜ್ಞಾದಿಗಳನ್ನ ಬಿಟ್ಟು ಬಿಡೋದು ಅಂತಂದ್ರೆ ಯಜ್ಞಾದಿಗಳ ಫಲವನ್ನ ಬಿಟ್ಟು ಬಿಡೋದು ಅಂತ, ಫಲತ್ಯಾಗವನ್ನೇ ನಾವು ತ್ಯಾಗ ಅಂತ ಕರೆಯೋದು. ಆದ್ದರಿಂದ ಯಜ್ಞಾದಿಗಳನ್ನ ಬಿಟ್ಟು ಬಿಡೋದು ಅಂತ ಅನ್ನೋದು ಭಗವಂತನಿಗೆ ಸಮ್ಮತವಾದದ್ದಲ್ಲ. ಯಾಕೆ ನೆಕ್ಸ್ಟ್ ಹೇಳ್ತಾನೆ ನ ತ್ಯಾಜ್ಯಂ ಅಂತ ಭಗವಂತನದ್ದೇ ಮಾತಿದೆ. ಆದ್ದರಿಂದ ಕರ್ಮತ್ಯಾಗ ಎಂಬತಕ್ಕಂತಹ ಶಬ್ದಕ್ಕೆ ಅರ್ಥ ಏನು? ಫಲತ್ಯಾಗ ಅಂತ ಅರ್ಥ. ಎಷ್ಟು ಕರ್ಮ ಫಲತ್ಯಾಗಿ ಅಂತ ಭಗವಂತನದ್ದೇ ಮಾತಿದೆ. ಆದ್ದರಿಂದ ಎರಡೂ ಕೂಡ ಜ್ಞಾನಿಗಳ ಪಕ್ಷ. ವಾಸ್ತವಿಕವಾಗಿ ಕೆಲವರು ಬಿಟ್ಟು ಬಿಡಬೇಕು ಅಂತ ಹೇಳ್ತಾರೆ, ಕೆಲವರು ಮಾಡಬೇಕು ಅಂತ ಹೇಳ್ತಾರೆ. ಜ್ಞಾನಿಗಳಲ್ಲೇ ಪರಸ್ಪರ ವಿರೋಧ ಇದೆ ಅನ್ನೋದಕ್ಕೆ ಜ್ಞಾನಿಗಳಲ್ಲಿ ಪರಸ್ಪರ ವಿರೋಧಕ್ಕೆ ಅವಕಾಶವೇ ಇಲ್ಲ. ಪೂರ್ವ ಪಕ್ಷವೂ ಗ್ರಾಹ್ಯವೇ. ಅಂದ್ರೆ ಮೊದಲು ಹೇಳಿದ ದೋಷ ಇರೋ ಸಂಸಾರ ಬಂಧಕ ರೂಪವಾಗಿರ್ತಕ್ಕಂಥ ದೋಷ ಕಾಮ್ಯಕರ್ಮಗಳಿಗಿರೋದ್ರಿಂದ ಅದನ್ನ ಬಿಟ್ಬಿಡ್ಬೇಕು ಅಂತ ಹೇಳಿದ ಜ್ಞಾನಿಗಳಿಗೂ, ಮಾಡಬೇಕು ಅಂತ ಹೇಳಿದಂತ ಜ್ಞಾನಿಗಳಿಗೂ ವಿರೋಧ ಇಲ್ಲ. ಅಲ್ಲಿ ಬಿಟ್ಟು ಬಿಡ್ಬೇಕು ಅಂತಂದ್ರೆ ಫಲ ಬಿಡ್ರಿ ಅಂತ ಅರ್ಥ, ಮಾಡ್ರಿ ಅಂತಂದ್ರೆ ಫಲ ಅಪೇಕ್ಷೆ ಇಲ್ದೆ ಮಾಡ್ರಿ ಅಂತ ಅರ್ಥ ಅನ್ನೋದ್ ಬಿಟ್ರೆ ಇಬ್ಬರೂ ಜ್ಞಾನಿಗಳೇ. ಆದ್ದರಿಂದ ಇಬ್ಬರ ಮಾತಿಗೆ ವಿರೋಧ ಇಲ್ಲ. ಮತ್ತೆ ವಾಸ್ತವಿಕವಾಗಿ ಆಪಾತತಃ ವಿರೋಧ ಕಾಣ್ತಾ ಇದೆಯಲ್ಲ, ವಿರೋಧ ಪರಿಹೃತವಾಗಿ ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂದ್ರೆ ಏನರ್ಥ? ಹೇಗ್ ಚಿಂತನೆ ಮಾಡ್ಬೇಕು ನಾವು? ವಿರೋಧ ಬರದೇ ಇರುವಂತೆ ಅನುಸಂಧಾನ ಮಾಡತಕ್ಕಂತ ಪ್ರಕಾರ ಹೇಗೆ ಅಂತ ಕೃಷ್ಣ ಹೇಳ್ತಾನೆ ಇಲ್ಲಿ. ನಿಶ್ಚಯಂ ಶೃಣುಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷಂ ವ್ಯಾಘ್ರ ತ್ರಿವಿಧಃ ಸಂಪ್ರಕೀರ್ತಿತಃ ತತ್ ಪ್ರಕಾರಂ ಚಾಹ. ಯಪ್ಪ, ಇಬ್ಬರಲ್ಲಿ ಪರಸ್ಪರ ಆಪಾತತಃ ವಿರೋಧ ಇದೆ ಅಂತ ನೀವಂದ್ರಿ. ಆಪಾತತಃ ವಿರೋಧ ಕಾಣ್ತಾ ಇದೆ ಹೊರತು ವಾಸ್ತವಿಕವಾಗಿ ವಿರೋಧ ಇಲ್ಲ ಇಬ್ಬರು ಜ್ಞಾನಿಗಳಿಗೆ ಏನೋ ಸಿದ್ಧ ಆಯ್ತು ನಮಗಿಲ್ಲ. ನಿಶ್ಚಯ ಏನ್ ಹಾಗಾದ್ರೆ? ವಿರೋಧ ಬರದೇ ಇರುವಂತೆ ನಾವು ತಿಳ್ಕೊಳ್ಳೋದು ಹೇಗೆ ಅಂದ್ರೆ, ಕೃಷ್ಣ ಇಲ್ಲಿ ಹೇಳಿದ ನಿಶ್ಚಯ ಪುರುಷ ವ್ಯಾಘ್ರ, ಪುರುಷಶ್ರೇಷ್ಠನಾಗಿರ್ತಕ್ಕ ಅರ್ಜುನ ತ್ಯಾಗದ ವಿಷಯದಲ್ಲಿ ಗಲಾಟೆ ಇದೆ. ತತ್ರ ತ್ಯಾಗೇ, ತ್ಯಾಗದ ವಿಷಯದಲ್ಲಿ ಇಬ್ಬರು ಜ್ಞಾನಿಗಳಿಗೆ ಪರಸ್ಪರ ವಿವಾದ ಇಟ್ಕೊಂಡ್ರೆ
ತತ್ರ ನಿಶ್ಚಯಂ ಮೇ ಶೃಣು, ನಿಶ್ಚಿತವಾದ ಅಭಿಪ್ರಾಯ, ಕನ್ಕ್ಲೂಷನ್ ಏನು ಹೇಳ್ತೀನಿ ಕೇಳು. ತ್ಯಾಗ ಅಂತಂದ್ರೆ ತ್ರಿವಿಧ ಸಂಪ್ರಕೀರ್ತಿತ. ತ್ಯಾಗ ಅಂತನ್ನೋದು 3 ಥರ ಇದೆ. ಇಲ್ಲಿ 3 ಥರ ಇದೆ ಅನ್ನೋದಕ್ಕೆ ಕೃಷ್ಣ 3 ಹೇಳ್ತಾನೆ. ಇಲ್ಲಿ ನಾವಂತೂ ಒಂದು ವಿಷಯ ತಿಳ್ಕೊಳ್ಬೇಕಾದ್ದೇನು ಅಂದ್ರೆ ಫಲವನ್ನ ತ್ಯಾಗ ಮಾಡೋದು, ಕರ್ಮ ಮಾಡ್ಬೇಕಾದ್ರೆ ಅಭಿಮಾನವನ್ನ ತ್ಯಾಗ ಮಾಡೋದು, ಮತ್ತೆ ನಾನು ಸ್ವತಂತ್ರನಾದ ಕರ್ತ ಎನ್ನುವ ಅನುಸಂಧಾನ ಮಾಡದೇ ಇರತಕ್ಕಂಥದ್ದು. 3 ಥರ ತ್ಯಾಗ. ಫಲವನ್ನ ತ್ಯಾಗ ಮಾಡೋದು, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಷ್ಟೇ ಅನುಸಂಧಾನ. ಫಲತ್ಯಾಗ, ಮಮತಾ ಅಭಿಮಾನ ತ್ಯಾಗ, ಕರ್ತೃತ್ವ ಸ್ವತಂತ್ರ ಕರ್ತೃತ್ವ ಅನುಸಂಧಾನ ತ್ಯಾಗ. ನಾನು ಸ್ವತಂತ್ರ ಕರ್ತ ಇದ್ದೇನೆ ಎನ್ನುವಂತ ಅನುಸಂಧಾನವನ್ನು ಮಾಡದೇ ಇರತಕ್ಕಂಥದ್ದು. ಈ 3 ತ್ಯಾಗವನ್ನ ಶಾಸ್ತ್ರೀಯವಾಗಿ ಚಿಂತನೆಗೆ ಅಂತ ಹೇಳಿದ್ದಾನೆ ನಿಮ್ಮಷ್ಟೇ. ತುಂಬಾ ಚೆನ್ನಾಗಿದೆ. 3 ರೀತಿಯಾಗಿರ್ತಕ್ಕಂಥ ತ್ಯಾಗಗಳಿದೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆಯಪ್ಪ. ಯಾವುದದು? ಯಜ್ಞದಾನ ತಪಃ ಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಅವನಾನಿ ಮನೀಷಿಣಾಂ. ಯಜ್ಞ, ದಾನ, ತಪಸ್ಸು ಮೊದಲಾಗಿರ್ತಕ್ಕಂಥ ಕರ್ಮಗಳನ್ನ ಯಾವತ್ತಿಗೂ ತ್ಯಾಗ ಮಾಡಬಾರದು. ಯಾವ ಕಾಲಕ್ಕೂ ಅದನ್ನ ತ್ಯಾಗ ಮಾಡಬಾರದು. ಆದ್ದರಿಂದ ಪಾವನ ಮನುಷ್ಯರಿಗೆ, ಮನೀಷಿಣಾಂ ಜ್ಞಾನಿಗಳನ್ನ ಪವಿತ್ರರನ್ನಾಗಿ ಮಾಡತಕ್ಕಂಥದ್ದು ಯಜ್ಞ, ದಾನ, ತಪಸ್ಸು. ಆದ್ದರಿಂದ ಯಜ್ಞದಾನ ತಪಸ್ಸೆಂಬತಕ್ಕಂತಹ ತ್ಯಾಗವನ್ನ, ಕರ್ಮವನ್ನ ಯಾವ ಕಾಲಕ್ಕೂ ಕೂಡ ತ್ಯಾಗ ಮಾಡಬಾರದು. ತ್ಯಾಗ ಮಾಡಿಬಿಟ್ರೆ ಏನಾಗತ್ತೆ? ನಾವು ಪವಿತ್ರರಾಗೋದಿಲ್ಲ. ನಾವು ಪವಿತ್ರರಾಗಬೇಕು ಅಂತಂದ್ರೆ ಯಜ್ಞದಾನ ತಪಸ್ಸೆಂಬತಕ್ಕಂತಹ ಕರ್ಮಗಳನ್ನ ಮಾಡ್ಲೇಬೇಕು. ಭಾಷ್ಯ ತುಂಬಾ ಚೆನ್ನಾಗಿದೆ, ನೋಡೋಣ ಮುಂದಕ್ಕೆ. ಅದನ್ನು ಮಾಡ್ಲೇಬೇಕು ಅಂತಂದ ಮೇಲೆ ಸರಿ, ಯಜ್ಞ, ದಾನ, ತಪಸ್ಸನ್ನು ಎಲ್ರು ಮಾಡ್ಲೇಬೇಕು. ಯಜ್ಞದಾನ ತಪಸ್ಸೆಂಬತಕ್ಕಂತಹ ಕರ್ಮಗಳನ್ನ ಮಾಡ್ಲೇಬೇಕು. ಇಲ್ಲೊಂದು ಸಮಸ್ಯೆ ಬರುತ್ತೆ. ನಾನು ಪರಮಹಂಸಾನ ಯಜ್ಞದಾನಯೋರಭಾವಾತ್ ಸಮುಚ್ಯತೆ ನತ್ಯಾಜ್ಯಂ ಕಾರ್ಯಮೇವ ತದಿತಿ. ಪರಮಹಂಸರಿದ್ದಾರೆ, ಸನ್ಯಾಸಿಗಳು. ಸನ್ಯಾಸ ಅಂದ್ರೆ ಇಲ್ಲಿ ಸನ್ಯಾಸ ಬಂತಲ್ಲ, ಆ ಸನ್ಯಾಸ ಅಲ್ಲ. ಪರಮಹಂಸರು, ಯತಿಗಳು. ಅವ್ರಿಗೆ ಯಾವ ಯಜ್ಞ ಇದೆ? ಅವ್ರಿಗೆ ಯಾವ ದಾನ ಇದೆ? ಸನ್ಯಾಸಿಗಳಿಗೆ ಯಾವ ಯಜ್ಞ, ಸನ್ಯಾಸಿಗಳಿಗೆ ಯಾವ ದಾನ? ಆದ್ದರಿಂದ ಎಲ್ಲರೂ ಮಾಡ್ಬೇಕು ಯಜ್ಞ, ದಾನ, ತಪಸ್ಸು ಅಂತಂದ್ರೆ ಹ್ಯಾಕ್ ಕೂಡತ್ತಪ್ಪ? ಸನ್ಯಾಸಿಗಳನ್ನ ಬಿಟ್ಟು, ಸನ್ಯಾಸಿನಂ ವಿಹಾಯ, ಸನ್ಯಾಸಿಗಳನ್ನ ಬಿಟ್ಟು ಮಿಕ್ಕವರೆಲ್ಲ ಮಾಡ್ಬೇಕು ಅಂತ ಅರ್ಥ ಮಾಡ್ಬೇಕಾ ನಾವಿದಿಕ್ಕೆ ಅಂತಂದ್ರೆ ಇಲ್ಲಪ್ಪ. ಯಜ್ಞ ಭೇದ ಉಕ್ತ. ಹಿಂದಿನ ಅಧ್ಯಾಯಗಳಲ್ಲಿ ಅನೇಕ ಯಜ್ಞಗಳಿವೆ. ದ್ರವ್ಯ ಯಜ್ಞ, ಜ್ಞಾನ ಯಜ್ಞ, ಅನ್ನ ಯಜ್ಞ ಮೊದಲಾಗಿರ್ತಕ್ಕ ಬೇಕಾದಷ್ಟು ಯಜ್ಞಗಳನ್ನ ಕೃಷ್ಣ ಹೇಳಿದ್ದಾನೆ. ಆದ್ದರಿಂದ ನೀವು ಯಜ್ಞ ಅಂದ್ರೆ ಜ್ಯೋತಿಷ್ಠೋಮಾದಿಗಳೇ ಯಜ್ಞಗಳು. ದುಡ್ಡು ಮೊದಲಾದ ಪದಾರ್ಥಗಳನ್ನ ಮಾಡುವುದೇ ದಾನ ಅನ್ನೋದನ್ನ ಇಟ್ಟುಕೊಂಡು ಈ ಯಜ್ಞ, ಈ ಅಗ್ನಿಯಲ್ಲಿ ಆಹುತಿಯನ್ನ ಕೊಡುವಂತಹ ಯಜ್ಞ, ದುಡ್ಡನ್ನ ದಾನ ಮಾಡತಕ್ಕಂತಹ ದಾನ, ಅದನ್ನ ಪ್ರಧಾನವಾಗಿ ಮನಸ್ಸಲ್ಲಿ ಇಟ್ಟುಕೊಂಡು ಸನ್ಯಾಸಿಗಳು ಹೇಗೆ ಮಾಡ್ಲಿಕ್ಕಾಗತ್ತೆ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಇವುಗಳ ಮಧ್ಯದಲ್ಲಿ ಬೇಕಾದಷ್ಟಿದೆ. ಅಲ್ಲಿ ದಾನ ಅನ್ನುವಂತಹ ವಿಷಯದಲ್ಲಿ ವಿದ್ಯಾದಾನ ಅಂತ ಬರುತ್ತೆ. ಶಿಷ್ಯರಿಗೆ ವಿದ್ಯಾದಾನವನ್ನು ಮಾಡೋದು, ಪಾಠ ಮಾಡೋದು. ಯಜ್ಞ ಅನ್ನುವಲ್ಲಿ ಜ್ಞಾನ ಯಜ್ಞ ಅಂತ ಬರುತ್ತೆ, ನಿರಂತರ ಮನನ ಮಾಡೋದು ಶಾಸ್ತ್ರವನ್ನ. ವಿದ್ಯಾ ಅಭಯ ವಿಷಯಂ ದಾನಂ ಯೇಷಾಂತೆ ತಥೋಕ್ತಾಹ ತೇ ಪರಮಹಂಸಾಹ. ಅವರಿಗೆ ವಿದ್ಯಾದಾನ, ಅಭಯದಾನ, ಎಲ್ಲರಿಗೂ ಅಭಯವನ್ನ ಕೊಟ್ಟಿದ್ದೇನೆ ಅಂತ ಸನ್ಯಾಸ ತಗೊಳ್ಬೇಕಾದ್ರೆ
ಅಭಯದಾನವನ್ನು ಮಾಡ್ತಾನೆ ಸನ್ಯಾಸಿ. ಅಭಯದಾನ, ವಿದ್ಯಾದಾನ, ನಿರಂತರ ಶಾಸ್ತ್ರ ಅಧ್ಯಯನ ಮನನ ರೂಪವಾಗಿರ್ತಕ್ಕ ಜ್ಞಾನಯಜ್ಞ. ಸನ್ಯಾಸಿಗುಂಟಲ್ವ ಇದು? ಆದ್ದರಿಂದ ಏತೇಷಾಂ ಮಧ್ಯೆ ಯತ್ಕಿಂಚಿತ್ ಯಜ್ಞಾಧಿಕಂ ಕರ್ತವ್ಯಮೇವ. ಬೇಕಾದಷ್ಟು ಯಜ್ಞಗಳನ್ನು ಹೇಳಿದ್ದಾನೆ ಕೃಷ್ಣ, ಬೇಕಾದಷ್ಟು ಪ್ರಕಾರವಾಗಿರ್ತಕ್ಕ ದಾನಗಳನ್ನು ಹೇಳಿದ್ದಾನೆ. ಆ ಯಜ್ಞ ದಾನಗಳ ಮಧ್ಯದಲ್ಲಿ ಕೆಲವು ದಾನಗಳು, ಕೆಲವು ಯಜ್ಞಗಳು ಸನ್ಯಾಸಿಗಳು ಮಾಡ್ಲೇಬೇಕು. ಹಾಗಿಲ್ಲ ಅಂದಿದ್ರೆ ಸನ್ಯಾಸಿಗಳಿಗೆ ಯಜ್ಞ, ಕೆಲವು ಯಜ್ಞ ಕೆಲವು ದಾನಗಳು ಸನ್ಯಾಸಿಗಳಿಗಿಲ್ಲ. ಜ್ಞಾನಯಜ್ಞ, ಅಭಯದಾನ, ವಿದ್ಯಾದಾನ ರೂಪವಾಗಿರ್ತಕ್ಕ ಯಜ್ಞ ದಾನಗಳು ಸನ್ಯಾಸಿಗಳಿಗೆ ಇಲ್ಲ ಅಂತ ಹೇಳಿದ್ದಿದ್ರೆ ವ್ಯಾಸಸ್ಮೃತಿಯಲ್ಲಿ ಹೇಳಿದ ಮಾತಿಗೆ ವಿರೋಧ ಬರುತ್ತೆ. ಬ್ರಹ್ಮಚಾರಿ ಗೃಹಸ್ಥೋ ವಾ ವಾನಪ್ರಸ್ಥೋ ಯತಿಸ್ತಥಾ ಯದೀಚ್ಛೇನ್ ಮೋಕ್ಷಮಾಸ್ಥಾತುಂ ಉತ್ತಮಾಶ್ರಮಮಾಚರೇತ್. ಬ್ರಹ್ಮಚಾರಿ ಆಗಿರ್ಲಿ, ಅವನು ಗೃಹಸ್ಥಾಶ್ರಮಿ ಆಗಿರ್ಲಿ, ವಾನಪ್ರಸ್ಥನಾಗಿರ್ಲಿ, ಯತಿ ಹಂಸ ಸನ್ಯಾಸಿ ಆಗಿರ್ಲಿ, ಅವನು ಮೋಕ್ಷವನ್ನ ಪಡಿಬೇಕು ಅಂತ ಆಸೆ ಇದ್ರೆ ಉತ್ತಮವಾಗಿರ್ತಕ್ಕಂತಹ ಪಾರಮಹಂಸಾಶ್ರಮವನ್ನ ಸ್ವೀಕಾರ ಮಾಡಲೇಬೇಕು. ಯಜ್ಞದಾನಗಳು ಇಲ್ಲದೆ ಇರೋದ್ರಿಂದ ಸನ್ಯಾಸಾಶ್ರಮ ಸ್ವೀಕಾರ ಮಾಡೋ ಹಾಗಿಲ್ಲ, ಸನ್ಯಾಸವೇ ತಪ್ಪು ಅಂತ ಹೇಳಿಬಿಟ್ರೆ ಈ ವ್ಯಾಸಸ್ಮೃತಿಯ ವಿರೋಧ ಬರುತ್ತೆ. ಬ್ರಹ್ಮಚಾರಿಯೋ, ಗೃಹಸ್ಥನೋ, ವಾನಪ್ರಸ್ಥನೋ, ಹಂಸಾದಿ ಯತಿಯೋ ಆಗಿದ್ರು ಕೂಡ ಉತ್ತಮವಾದ ಪರಮಹಂಸಾಶ್ರಮವನ್ನ ಮೋಕ್ಷೇಚ್ಛುವಾದವನು ಸ್ವೀಕಾರ ಮಾಡಬೇಕು. ಅದು ಭಗವಂತನಿಗೆ ಅತ್ಯಂತ ಪ್ರಿಯವಾದ ಆಶ್ರಮ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದೆ ಬಂದಿದೆ ಅದು. ಆದ್ದರಿಂದ ಸನ್ಯಾಸಿಗಳಿಗೆ ಅಂದ್ರೆ ಪರಮಹಂಸರಿಗೆ ಯಜ್ಞದಾನಗಳಿಲ್ಲ ಅನ್ನುವುದಕ್ಕೆ ವ್ಯಾಸಸ್ಮೃತಿ ವಿರೋಧ ಬರುತ್ತೆ. ಅಪ್ಪ, ನೀವ್ ವ್ಯಾಸಸ್ಮೃತಿಯನ್ನ ಹೇಳಿ ಈಗೆಲ್ಲ ನೀವು ವ್ಯಾಖ್ಯಾನ ಮಾಡಿದ್ರು ಕೂಡ ಸನ್ಯಾಸಿಗಳಿಗೆ ಅಂದ್ರೆ ಪರಮಹಂಸರಿಗೆ ಯಜ್ಞಾದಿ ಕರ್ಮಗಳಿದೆ ಅಂತ ಅನ್ನೋದು ಹೇಗೆ ಸಿದ್ಧವಾಗತ್ತೆ ನಿಮಗೆ? ಅದು ಹೇಗೆ ಸಿದ್ಧ ಆಗತ್ತೆ ನಿಮಗೆ ಅಂತಂದ್ರೆ ಆಚಾರ್ಯ ಹೇಳ್ತಾರೆ, ಜ್ಞಾನಯಜ್ಞ, ವಿದ್ಯಾ, ಅಭಯದಾನ, ಬ್ರಹ್ಮಚರ್ಯಾದಿ ತಪಸಃ ಹೀ ತೇ. ಜ್ಞಾನಯಜ್ಞ ಹೇಳಿದಲ್ಲ ಅವಾಗ್ಲೇ, ಜ್ಞಾನಯಜ್ಞ, ವಿದ್ಯಾದಾನ, ಅಭಯದಾನ ಆಯ್ತು, ಯಜ್ಞ, ದಾನ, ತಪಸ್ಸು ಮೂರು ಬಿಡ್ಲೇಬಾರದು ಯಾರು ಅಂತ ಕೃಷ್ಣ ಹೇಳಿದ್ದು. ನಾವು ಸರಿ, ಪರಮಹಂಸರ ಕಥೆ ಏನು ಅಂದ್ರೆ ಜ್ಞಾನಯಜ್ಞ ಇದೆ ಅವರಿಗೆ, ವಿದ್ಯಾದಾನ ಅಭಯದಾನ ಇದೆ, ಎರಡಾಯ್ತು. ತಪಸ್ಸು, ತಪಸ್ಸಿನಲ್ಲಿ ಬ್ರಹ್ಮಚರ್ಯ ಅಂತ ಬರುತ್ತಲ್ಲ, ಬ್ರಹ್ಮಚರ್ಯ ರೂಪವಾಗಿರ್ತಕ್ಕ ತಪಸ್ಸು, ವಿದ್ಯಾದಾನ ಅಭಯದಾನ ರೂಪವಾಗಿರ್ತಕ್ಕ ದಾನ, ಜ್ಞಾನಾಖ್ಯ ಯಜ್ಞ, ಈ ಮೂರೂ ಸನ್ಯಾಸಿಗಳಿಗಿದೆ. ಆದ್ದರಿಂದ ಸನ್ಯಾಸಿಗಳು ಕೂಡ ಈ ಮೂರು ತಪಸ್ಸನ್ನ ಮಾಡುವವರೇ. ಯಜ್ಞ, ದಾನ, ತಪಸ್ಸು ಮೂರನ್ನ ಮಾಡ್ತಕ್ಕಂತ ವ್ಯಕ್ತಿಗಳೇ ಪರಮಹಂಸರು. ಹಾಗಾದ್ರೆ ತತ್ಕಥಂ, ತುಂಬಾ ಚೆನ್ನಾಗಿದೆ ಈ ವಿಷಯ ಇಲ್ಲಿ. ನಾನು ಪಾರಮಹಂಸ್ಯೇ ಹಿ ಪ್ರವೃತ್ತ. ನೀವೇನು ಸನ್ಯಾಸದಲ್ಲೂ ಕೂಡ ಮೂರಿದೆ ಅಂತ ಅನ್ಬಿಟ್ರಿ ನೀವು. ಯಾವುದು? ಯಜ್ಞ, ದಾನ, ತಪಸ್ಸು ಪರಮಹಂಸಾಶ್ರಮಿಗಳಿಗೂ ಉಂಟು ಅಂತ ನೀವು ಹೇಳಿದ್ರಿ. ಹಾಗಾದ್ರೆ ಪಾರಮಹಂಸ್ಯೇ ಹಿ ಪ್ರವೃತ್ತ ಪ್ರಿಯವ್ರತಃ ಹಿರಣ್ಯಗರ್ಭೇಣ ನಿವಾರಿತಃ ಇತಿ ಪುರಾಣೇಶು ಉಚ್ಯತೆ. ಅದಲ್ಲಪ್ಪ, ಪಂಚಮಸ್ಕಂದ ಭಾಗವತದಲ್ಲಿ ಪುರಾಣದಲ್ಲಿ ಏನ್ ಹೇಳ್ತಾರೆ? ಸನ್ಯಾಸ ಸ್ವೀಕಾರ ಮಾಡ್ಕೊಳ್ಬೇಕು ಅಂತ ಹೊರಟ ಸ್ವಯಂಭವ ಮನುವಿನ ಮಗ ಪ್ರಿಯವ್ರತ ಮಹಾರಾಜ, ನಾನು ಸನ್ಯಾಸ ತಗೊಳ್ತೀನಿ ಅಂತ ಪರಮಹಂಸಾಶ್ರಮವನ್ನ ಸ್ವೀಕಾರ ಮಾಡಬೇಕು ಅಂತ ಪ್ರವೃತ್ತನಾದ. ಆಗ ಚತುರ್ಮುಖ ಬ್ರಹ್ಮದೇವರು ಬಂದು, ಗಡಯ, ನೀನ್ ಸನ್ಯಾಸ ಸ್ವೀಕಾರ ಯಜ್ಞ, ದಾನ, ತಪಸ್ಸೆಲ್ಲ ಮಾಡ್ಬೇಕು, ನೀನು ಸನ್ಯಾಸ ಬೇಡ ಅಂತ. ನೀವ್ ಹೇಳ್ತೀರಿ ಸನ್ಯಾಸ, ಪರಮಹಂಸ ಸನ್ಯಾಸಿಗಳು ಯಜ್ಞ, ದಾನ, ತಪಸ್ಸನ್ನ ಮಾಡ್ತಾರೆ ಅಂತ. ಹಾಗಿದ್ಮೇಲೆ
ಪ್ರಿಯವ್ರತ ಸನ್ಯಾಸ ಸ್ವೀಕಾರ ಮಾಡ್ಕೊಳ್ತೀನಿ ಅಂತ ಹೋದಾಗ ಬ್ರಹ್ಮದೇವರು ಯಾಕೆ ತಡೆದಿದ್ದವನನ್ನ? ಸರ್ ಹೇಳ್ತಾರೆ, ಅಧಿಕಾರಿ ಭೇದೇನ ತದ್ಯೋಜ್ಯಂ. ಅಧಿಕಾರಿ ಭೇದ ಇದೆಯಪ್ಪ. ಪ್ರಿಯವ್ರತ ಗೃಹಸ್ಥನಾಗಿದ್ದುಕೊಂಡೇ ಯಜ್ಞ ದಾನ ತಪಸ್ಸನ್ನ ಮಾಡ್ಲಿಕ್ಕೆ ಯೋಗ್ಯ. ಬ್ರಹ್ಮಾದ್ಯಾಹ ಯಾಜ್ಞವಲ್ಕ್ಯಾದ್ಯ ಮುಚ್ಚಂತೆ ಸ್ತ್ರೀ ಸಹಾಯಿನಃ ಅಂತ ಹೇಳಿ ಕೆಲವರು ಸ್ತ್ರೀ ಸಹಾಯಯುಕ್ತರಾಗಿ ಮೋಕ್ಷವನ್ನ ಪಡೀತಾರೆ, ಕೆಲವರು ಕೇವಲ ಸನ್ಯಾಸಿಗಳಾಗಿ ಮೋಕ್ಷ ಪಡೀತಾರೆ. ಅಧಿಕಾರ ಭೇದ ಇದೆ. ನೀವು ಪರಸ್ಪರ ವಿರೋಧವಾಗಿ ಕಾಣುವಂತಹ ಮಾತುಗಳಿಗೆ ಅಧಿಕಾರಿ ಭೇದ ಇಟ್ಟುಕೊಂಡು ಅರ್ಥ ಮಾಡಬೇಕು. ಗೃಹಸ್ಥನಿಗೆ ಒಂದು, ಸನ್ಯಾಸಿಗೆ ಒಂದು, ವಾನಪ್ರಸ್ಥನಿಗೆ ಒಂದು, ಬ್ರಹ್ಮಚಾರಿಗೆ ಒಂದು. ಆದ್ದರಿಂದ ಪರಸ್ಪರ ವಿರೋಧ ಬರುವಂತೆ ಕಾಣತಕ್ಕಂತ ಮಾತುಗಳಿಗೆ ಅಧಿಕಾರಿ ಭೇದ ಅಂತ ಇಟ್ಟುಕೊಂಡು ಕೂಡಿಸ್ಲಿಲ್ಲ ಪುರಾಣಾದಿಗಳಿಗೆ ಅಂತಂದು ಬಿಟ್ರೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾವ ಮಾತಿಗೂ ಕೂಡ ಅರ್ಥವೇ ಇಲ್ಲದೆ ಹೋಗಬೇಕಾದೀತು. ಎಲ್ಲ ಮಾತು ವ್ಯರ್ಥ ಆಗ್ಬಿಡುತ್ತ ಆಮೇಲೆ. ಆದ್ದರಿಂದ ಅಧಿಕಾರಿ ಭೇದದಿಂದ ವಾಕ್ಯವನ್ನ ನಾವು ಕೂಡಿಸ್ಬೇಕಾಗತ್ತೆ. ಆದ್ದರಿಂದ ಯಜ್ಞ ದಾನ ತಪಸ್ಸು ಅವರವರ ಅಧಿಕಾರದಲ್ಲಿ ಅವರವರ ಯೋಗ್ಯತೆಯಂತೆ ಮೂರನ್ನು ಎಲ್ಲ ಆಶ್ರಮದವರು ಮಾಡ್ಬೇಕು. ಅದನ್ನ ಬಿಡೋ ಹಾಗಿಲ್ಲ. ನಮ್ಮನ್ನ ಪವಿತ್ರರನ್ನಾಗಿ ಮಾಡತಕ್ಕಂಥದ್ದು ಇದೇ. ಆಯ್ತಪ್ಪ ಕೃಷ್ಣ, ಯಜ್ಞಾದಿ ಕರ್ಮಗಳನ್ನ ಮಾಡ್ಬೇಕು ಅಂತ ನೀನ್ ಹೇಳಿದೆ. ನತ್ಯಾಜ್ಯಂ ಅಂತಾನು ಹೇಳಿದೆ, ಬಿಡಬಾರ್ದು ಅಂತ ಹೇಳಿದೆ. ಮತ್ ಹಾಗಾದ್ರೆ 3ನೇ ಶ್ಲೋಕದಲ್ಲಿ ಕೆಲವು ಜ್ಞಾನಿಗಳು ಬಿಡಬೇಕು ಅಂತ ಹೇಳ್ತಾರೆ ಅಂತ ನೀನ್ ಯಾಕೆ ಹೇಳಿದೆ? ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ. ಕೆಲವು ಜ್ಞಾನಿಗಳು ಅದು ಸಂಸಾರ ಬಂಧಕ ರೂಪವಾದ ದೋಷಯುಕ್ತವಾದ್ದರಿಂದ ಅದನ್ನ ಬಿಟ್ಟು ಬಿಡಬೇಕು ಅಂತ ಯಾಕೆ ಹೇಳಿದ್ಯಪ್ಪ ನೀನು? ಮಾಡ್ಬೇಕು ಅಂತಾನು ಹೇಳ್ತೀಯ, ಕೆಲವು ಜ್ಞಾನಿಗಳು ಮಾಡಬಾರ್ದು ಅಂತಾನು ಹೇಳ್ತೀಯ. ಅದು ಜ್ಞಾನಿಗಳ ಮಾತು, ಅದ್ ಬಿಡೋ ಹಾಗಿಲ್ಲ. ಪೂರ್ವ ಪಕ್ಷ ಮೊದಲು ಹೇಳಿದ ಪಕ್ಷ ಅದನ್ನ ಬಿಡೋ ಹಾಗಿಲ್ಲ ಅಂತಲೂ ಹೇಳ್ತಿ. ಮಾಡ್ಬೇಕು ಅಂತ ನಿನ್ನ ಮಾತು, ಬಿಡಬಾರ್ದು ಅಂತ ನಿನ್ನ ಮಾತು. ಕರೆಕ್ಟ್ ಆಗಿ ನಿನ್ನ ಮಾತು ಏನು ಅಂತ ಹೇಳಿಬಿಡು ಕೃಷ್ಣ. ಹೇಳ್ತಾನೆ, ಏತಾನ್ಯಪಿತು ಕರ್ಮಾಣಿ ಸಂಗಂ ತ್ಯಕ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಪಾರ್ಥ, ಅರ್ಜುನ, ನಿಶ್ಚಿತಂ ಮೇ ಮತಂ, ನನ್ನ ನಿಶ್ಚಿತವಾದ ಮತ, ಅಭಿಪ್ರೇತವಾದ ಸಿದ್ಧಾಂತ ಯಾವುದು ಅಂತಂದ್ರೆ ಏತಾನ್ಯಪಿ ಕೃತು ಕರ್ಮಾಣಿ, ಹಿಂದೆ ಹೇಳಿದ ಯಜ್ಞ ದಾನ ತಪಸ್ಸು ಮೊದಲಾಗಿರತಕ್ಕಂತ ಕರ್ಮಗಳನ್ನ ಮಾಡಬೇಕು. ಸಂಗಂ ತ್ಯಕ್ತ್ವ ಫಲಾನಿಚ, ಸಂಘವನ್ನ ಬಿಟ್ಟು ಅಂದ್ರೆ ಅಭಿಮಾನ, ಮಮತಾ, ಅಭಿಮಾನ ಅದನ್ನ ಬಿಟ್ಟು ಮಾಡಬೇಕು. ಅದೇ ಪ್ರಕಾರವಾಗಿ ಸಂಗಂ ತ್ಯಕ್ತ್ವ ಮತ್ತೆ ಫಲಾನಿ ತ್ಯಕ್ತ್ವಾಚ, ಸಂಘ ನನ್ನದ್ದು, ನನಗೋಸ್ಕರವಾಗಿ, ನಾನು ಎನ್ನುವಂತ ಮಮತಾ ತ್ಯಾಗ, ಅಭಿಮಾನ ತ್ಯಾಗ ಅದು ಮಾಡಬೇಕು. ಫಲತ್ಯಾಗ ಮಾಡಬೇಕು. ಅಷ್ಟೇ ಮಾಡಬಾರದು ಅಂತಂದ್ರೆ ಹೊರತು ಯಜ್ಞದಾನ ತಪಸ್ಸುಗಳನ್ನೇ ಮಾಡಬಾರದು ಅನ್ನೋದು ನನ್ನ ಸಿದ್ಧಾಂತ ಅಲ್ಲ. ಆದ್ದರಿಂದ ಕೃಷ್ಣದೇವರ ಸಿದ್ಧಾಂತ ಏನಿಲ್ಲಿ, ಕರ್ಮಗಳನ್ನೇ ಬಿಡಬೇಕು ಅಂತಲ್ಲ, ಕರ್ಮಗಳ ಮೇಲಿನ ಅಭಿಪ್ರಾಯವನ್ನ ಅಂದ್ರೆ ಅಭಿಮಾನವನ್ನ ಬಿಡಬೇಕು, ಕರ್ಮದ ಫಲವನ್ನ ಬಿಡಬೇಕು. ಕರ್ಮದ ಫಲವನ್ನ ಬಿಟ್ಟು, ಕರ್ಮದ ಮೇಲಿನ ಅಭಿಮಾನವನ್ನ ಬಿಟ್ಟು ನಮ್ಮ ಅನುಸಂಧಾನ ನಾಹಂಕರ್ತ ಹರಿಃಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ. ಸಿದ್ಧವಾದ ವಾಕ್ಯ. ಈ ಅನುಸಂಧಾನ ಇಟ್ಟುಕೊಂಡು ಮಾಡಬೇಕು. ನಾನು ಸ್ವತಂತ್ರ ಕರ್ತೃವಲ್ಲ, ಸ್ವತಂತ್ರ ಕರ್ತೃವಾಗಿ ನಿಂತಿರತಕ್ಕಂಥವನು ಸ್ವಾಮಿ ಶ್ರೀಹರಿ. ಈ ಅನುಸಂಧಾನ ಇಟ್ಟುಕೊಂಡು ಮಾಡಬೇಕು. ಬಿಟ್ರೆ ಕರ್ಮಗಳನ್ನೇ ಬಿಟ್ಟು ಬಿಡಬೇಕು ಅನ್ನೋದು ನನ್ನ ಸಿದ್ಧಾಂತ ಅಲ್ಲ.
ತ್ಯಾಗ 3 ತರ ಇದೆ. ತ್ರಿವಿಧ ಸಂಪ್ರಕೀರ್ತಿತ ಅಂತ ಹೇಳಿಬಿಟ್ಟ ಕೃಷ್ಣ. ಸ್ಪಷ್ಟ ಮಾಡಿಸ್ತಾನೆ ನೋಡ್ರಿ, ನಿಧಾನವಾಗಿ ಕೃಷ್ಣ ಹೇಳಿದ ವಿಷಯವನ್ನೆಲ್ಲ ಮನದಟ್ಟು ಮಾಡಿ ಕೊಡ್ತಾನೆ ನಮಗೆ. ತ್ಯಾಗ ತ್ರಿವಿಧ ಸಂಪ್ರಕೀರ್ತಿತ. ತ್ಯಾಗ ಎಷ್ಟು ಪ್ರಕಾರವಾಗಿದೆ? ತ್ಯಾಗ 3 ಪ್ರಕಾರವಾಗಿದೆ ಅಂತ ಹೇಳಿಬಿಟ್ಟ ಕೃಷ್ಣ. ಆ 3 ಪ್ರಕಾರವಾಗಿರ್ತಕ್ಕಂಥ ತ್ಯಾಗಗಳು ಯಾವ್ಯಾವ ಅದನ್ನ ವಿಸ್ತಾರವಾಗಿ ಹೇಳ್ತಾನೆ. ನಿಯತಸ್ಯ ತು ಸನ್ಯಾಸ ಕರ್ಮಣೋ ನೋಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗ ತಾಮಸಃ ಪರಿಕೀರ್ತಿತಃ. ತಾಮಸತ್ಯಾಗ, ರಾಜಸತ್ಯಾಗ, ಸಾತ್ವಿಕ ತ್ಯಾಗ ಅಂತ. ಅದರಲ್ಲಿ ನಿಯತವಾದ ಇಂಥ ಕೆಲಸವನ್ನ ಈ ವರ್ಣಾಶ್ರಮದವರು ಮಾಡ್ಲೇಬೇಕು ಅಂತ ನಿಯತವಾಗಿರತಕ್ಕಂಥ ಕರ್ಮಗಳನ್ನ ಬಿಡೋ ಹಾಗಿಲ್ಲ. ಅಂದ್ರೆ ಶಾಸ್ತ್ರವಿಹಿತವಾದ ಅವರವರ ವರ್ಣಾಶ್ರಮಗಳಿಗೆ ಯೋಗ್ಯವಾದ ಕರ್ಮಗಳನ್ನ ಯಾರೂ ಯಾವ ಕಾಲಕ್ಕೂ ಬಿಡೋ ಹಾಗಿಲ್ಲ. ಮೋಹದಿಂದ ಯಾವುದೋ ಶಾಸ್ತ್ರದ ಮಾತನ್ನ ಚೆನ್ನಾಗಿ ಮನನ ಮಾಡದೆ, ಯೋಗ್ಯ ಗುರುಗಳ ಮೂಲಕ ಅದರ ಅರ್ಥವನ್ನ ತಿಳಿಯದೆ, ಇವನೇ ನೋಡಿ, ಅದಕ್ಕೆ ಹೇಳೋದು ಸಿಕ್ಕು ಬಿಡ್ತು ಅನುವಾದದ ಟ್ರಾನ್ಸ್ಲೇಟೆಡ್ ಪುಸ್ತಕ ಅಂತಂದ್ಬಿಟ್ಟು ಅದನ್ನು ಓದಿ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ, ಪಾರಂಪರಿಕವಾದ ಅರ್ಥಜ್ಞಾನ ಓದುವಂತ ವ್ಯಕ್ತಿಗೆ ಇರೋದಿಲ್ಲ. ಬರದದ್ರಲ್ಲಿ ದೋಷ ಇರುತ್ತೋ ಬಿಡುತ್ತೋ ಸೆಕೆಂಡ್ರಿ ಅದು. ಓದುವಂತ ವ್ಯಕ್ತಿಗೆ ಪಾರಂಪರಿಕ ಅರ್ಥದ ಅಧ್ಯಯನದ ಬ್ಯಾಕ್ಗ್ರೌಂಡ್ ಇಲ್ಲ. ವಿಥೌಟ್ ಬ್ಯಾಕ್ಗ್ರೌಂಡ್, ಪ್ರಾಪರ್ ಬ್ಯಾಕ್ಗ್ರೌಂಡ್ ನಾನೇ ಓದಿ ಅರ್ಥ ಮಾಡ್ಕೊಳ್ತೀನಿ ಅಂದ್ರೆ ಬಹಳ ಕಷ್ಟ ಇದೆ. ಓದುವ ಕ್ರಮವನ್ನ ಗುರುಗಳಿಂದ ಕೇಳಿ ತಿಳಿದು ಅಭ್ಯಾಸ ಮಾಡಿಕೊಂಡು ಓದ್ಬಿಟ್ರೆ ಪರವಾಗಿಲ್ಲ. ಹೇಗೆ ಓದಬೇಕು ಅನ್ನೋ ವಿಷಯವೇ ಗೊತ್ತಿಲ್ಲದೆ ದುಡ್ಡಿದೆ ಪುಸ್ತಕ ತರಿಸ್ದೆ ಓದ್ಬಿಟ್ಟೆ ಅರ್ಥ ಆಗೋಯ್ತು ಅಂತಂದ್ರೆ ಅಪಾರ್ಥ ಆಗ್ಬಿಡುತ್ತೆ. ಅನ್ಯಥಾ ಜ್ಞಾನ, ಮಿಥ್ಯಾಜ್ಞಾನ ಬಂದ್ಬಿಡುತ್ತೆ. ಆದ್ದರಿಂದ ಮೋಹದಿಂದ, ಮಿಥ್ಯಾಜ್ಞಾನದಿಂದ ಬಿಟ್ಟು ಬಿಡ್ತೇನೆ. ತ್ಯಾಗ ಅಂದ್ರೆ ಎಲ್ಲ ಬಿಟ್ಟು ಬಿಡಬೇಕು, ಕರ್ಮಗಳನ್ನೇ ಮಾಡಬಾರ್ದು ಅಂತಂದ್ರೆ ಅದು ತಾಮಸವಾದ ತ್ಯಾಗ. ಅದಕ್ಕೆ ನರಕಾದಿಗಳ ಅನರ್ಥ ಫಲ. ವಿಹಿತವಾದ ಸ್ವಸ್ವ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನ ಬಿಡಬಾರ್ದು. ಅದನ್ನ ಬಿಟ್ರೆ ನರಕಾದನರ್ಥಗಳು ಉಂಟಾಗ್ತವೆ. ಈ ತರ ತ್ಯಾಗ ತಾಮಸ ತ್ಯಾಗ. ಇನ್ನು ಅದಕ್ಕಿಂತ ಮೇಲಿದ್ದು ರಾಜಸ ತ್ಯಾಗ. ದುಃಖ ಮಿಥ್ಯೆ ವಯತ್ಕರ್ಮ ಕಾಯ ಕ್ಲೇಶ ಭಯಾತ್ಯಜೇತ್ ಸಕೃತ್ವ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಇನ್ನೊಬ್ಬ ಇದ್ದಾನೆ ರಾಜಸತ್ಯಾಗಿ. ಅವನು ವರ್ಣಾಶ್ರಮೋಚಿತವಾದ ಕರ್ಮಗಳು, ಯಜ್ಞ ಮೊದಲಾದ. ದುಃಖ ಆಗುತ್ತಪ್ಪ ಮಾಡಿದ್ರೆ, ಶರೀರಕ್ಕೆ ತೊಂದರೆ ಆಗತ್ತೆ, ದೇಹಕ್ಕೆ ಆಯಾಸವಾಗತ್ತೆ. ಪಾರಾಯಣ ಮಾಡೋದ್ರಿಂದ ಗಂಟು ನೋವು ಬರುತ್ತೆ, ಜಪ ಮಾಡಿ 1 ಗಂಟೆ ಕೂತ್ಕೊಂಡ್ರೆ ಬೆನ್ನೋವು ಬರುತ್ತೆ, ಯಜ್ಞ ಮಾಡ್ತಾ ಕೂತ್ರೆ ಕೈ ನೋವು ಬರುತ್ತೆ. ಬೆಳಗ್ಗೆ ಸಾಯಂಕಾಲ ತನಕ ಉಪವಾಸ ಇದ್ರೆ ಹೊಟ್ಟೆ ಹಸಿವಾಗತ್ತೆ. ಶರೀರಕ್ಕೆ ತೊಂದರೆ ಆಗತ್ತೆ. ಕಾಯಕ್ಲೇಶ, ಶರೀರಕ್ಕೆ ತೊಂದರೆ ಇದೆ ಎನ್ನುವ ಭಯದಿಂದ, ದುಃಖ ಬರುತ್ತೆ ಎನ್ನುವ ಕಾರಣದಿಂದ ಯಾವನು ಕರ್ಮತ್ಯಾಗವನ್ನ ಮಾಡ್ತಾನೋ ಅವನು ರಾಜಸತ್ಯಾಗಿ. ಅವನಿಗೆ ತ್ಯಾಗ ನಿಮಿತ್ತಕವಾಗಿರತಕ್ಕಂಥ ಫಲ ಬರಲ್ಲ. ಹರಿಪ್ರೀತಿ ರೂಪವಾಗಿರತಕ್ಕಂಥ ಫಲ ಅವನಿಗೆ ಸಿಗೋದಿಲ್ಲ. ದೇಹಕ್ಕೆ ತೊಂದರೆ ಆಗ್ತದೆ ಎನ್ನುವ ದೃಷ್ಟಿ ಇಟ್ಟುಕೊಂಡು ಕರ್ಮಗಳನ್ನ ತ್ಯಾಗ ಮಾಡಿಬಿಟ್ಟ ಅಂತಂದ್ರೆ ಆ ಕರ್ಮತ್ಯಾಗ ಅದು ರಾಜಸತ್ಯಾಗ. ಆ ರಾಜಸತ್ಯಾಗದಿಂದ ಭಗವತ್ ಪ್ರೀತಿ ರೂಪವಾಗಿರ್ತಕ್ಕಂಥ ಫಲ ನೈವ ಯಾವತ್ತಿಗೂ ಬರೋದಿಲ್ಲ ಅವನಿಗೆ. 2ನೇ ತ್ಯಾಗ. ಇನ್ನು 3ನೇದು ಸಾತ್ವಿಕ ತ್ಯಾಗ. ಕಾರ್ಯಮಿತ್ಯೆ ವಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಅಭಿಪ್ರಾಯ ಏನದು? ಅರ್ಜುನ, ನಿಯತಂ ಕರ್ಮ, ಅವರವರ ವರ್ಣಕ್ಕೆ ಅವರವರ ಆಶ್ರಮಕ್ಕೆ ಉಚಿತವಾದ ವಿಹಿತವಾಗಿರತಕ್ಕಂತಹ ಹರಿಪ್ರೀತಿಕರವಾಗಿರತಕ್ಕ ಯಜ್ಞ ದಾನ ತಪಸ್ಸು ಮೊದಲಾಗಿರ್ತಕ್ಕಂಥ ಕರ್ಮಗಳನ್ನ ಮಾಡ್ತೇನೆ. ಕಾರ್ಯಮಿತ್ಯೇವ, ಮಾಡ್ಲೇಬೇಕು. ನನ್ನ ವರ್ಣಕ್ಕೆ ನನ್ನ ಆಶ್ರಮಕ್ಕೆ ಉಚಿತವಾಗಿರ್ತಕ್ಕಂಥ ಕರ್ಮ ಇದು.
ನಾನು ಮಾಡ್ಲಿಲ್ಲ ಅಂತಂದ್ರೆ ನನಗೆ ಪಾಪ ಇದೆ ಎಂಬುದಾಗಿ ತಿಳಿದು, ಅವಾಗಲೇ ಹೇಳಿದ ಹಾಗೆ ಸಂಘ ಮತ್ತು ಫಲ ಕರ್ತೃತ್ವಾಭಿಮಾನವನ್ನ ಬಿಟ್ಟು ಫಲ ಕ್ಷುದ್ರವಾದ ಸ್ವರ್ಗಾದಿ ರೂಪ ಫಲದ ಇಚ್ಛೆಯನ್ನ ಬಿಟ್ಟು ಯಾವನು ಕರ್ಮ ಮಾಡ್ತಾನೋ, ಯಾರಿಂದ ಕರ್ಮ ಮಾಡಲ್ಪಡ್ತದೋ ಆ ತ್ಯಾಗ ಅಂತನ್ನೋದು ಸಾತ್ವಿಕವಾಗಿರ್ತಕ್ಕಂಥ ತ್ಯಾಗ. ಸಂಗತ್ಯಾಗ ಫಲತ್ಯಾಗ ರೂಪವಾಗಿರತಕ್ಕ ವಿಹಿತವಾದ ಕರ್ಮಾಚರಣೆ ಸಾತ್ವಿಕ ತ್ಯಾಗ ಅಂತ ಕರೆಯಲ್ಪಡುತ್ತದೆ. ಆ ಸಾತ್ವಿಕ ತ್ಯಾಗಕ್ಕೆ ಫಲ ಹರಿಪ್ರೀತಿ ರೂಪವಾಗಿರತಕ್ಕ ತತ್ವಜ್ಞಾನ, ತತ್ವಜ್ಞಾನದಿಂದ ಮೋಕ್ಷ. ಇಂದ ತ್ಯಾಗ 3 ಥರ. ಆ ತ್ಯಾಗದಲ್ಲಿ ಸಾತ್ವಿಕ ತ್ಯಾಗಿ ಅತ್ಯಂತ ಶ್ರೇಷ್ಠ. ಆ ಸಾತ್ವಿಕ ತ್ಯಾಗಿ ಹೇಗಿರ್ತಾನೆ, ಆ ಸಾತ್ವಿಕ ತ್ಯಾಗಿಯ ಲಕ್ಷಣಗಳೇನು ಅನ್ನೋದನ್ನ ಸ್ವಾಮಿ ಹೇಳ್ತಾನೆ ಈ ಶ್ಲೋಕದಲ್ಲಿ. ನದ್ವೇಷ್ಟ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯ. ಅದ್ವೇಷ್ಟಿ ಅಕುಶಲಂ ಕರ್ಮ. ನೋಡಿ, ಅಕುಶಲಂ ಕರ್ಮ ಅದ್ವೇಷ್ಟಿ. ಕುಶಲಂ ಅಂತಂದ್ರೆ ಆ ಕಾಲದಲ್ಲಿ ಕರ್ಮಗಳನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಶರೀರಕ್ಕೆ ಸುಖವನ್ನ ಕೊಡದೆ ದುಃಖವನ್ನ ಕೊಡತಕ್ಕಂತಹ ಕರ್ಮ, ಅನಿಷ್ಟ ಕರ್ಮಗಳನ್ನ ಇಷ್ಟ ಕರ್ಮ ಅನಿಷ್ಟ ಕರ್ಮ, ಅಕುಶಲ ಅನಿಷ್ಟ ಕರ್ಮ, ಕುಶಲ ಇಷ್ಟ ಕರ್ಮ. ಅಕುಶಲ ಕರ್ಮವನ್ನ ದ್ವೇಷ ಮಾಡೋದಿಲ್ಲ, ಕುಶಲ ಕರ್ಮದಲ್ಲಿ ಸ್ನೇಹ ಇಲ್ಲ. ಆ ಕಾಲದಲ್ಲಿ ಶರೀರಕ್ಕೆ ಸುಖವನ್ನ ಕೊಡದೆ ದುಃಖವನ್ನ ಉಂಟು ಮಾಡತಕ್ಕಂತಹ ಅನಿಷ್ಟ ಕರ್ಮಗಳನ್ನ ಯಾವನು ದ್ವೇಷ ಮಾಡೋದಿಲ್ವೋ ಅದ್ರ ಮೇಲೆ ದ್ವೇಷವೂ ಇಲ್ಲ. ಮತ್ತೆ ಆ ಕಾಲಕ್ಕೆ ಸುಖವನ್ನ ಕೊಡತಕ್ಕಂತಹ ಸ್ವರ್ಗ ಮೊದಲಾಗಿರ್ತಕ್ಕ ಒಳ್ಳೆ ಫಲವನ್ನ ಕೊಡತಕ್ಕಂತಹ ಕರ್ಮದಲ್ಲಿ, ಕುಶಲ ಕರ್ಮದಲ್ಲಿ ಯಾವನೇ ಸ್ವರ್ಗಾದಿಗಳನ್ನ ಕೊಡುತ್ತೆ ಅಂತ ಹೇಳಿ ಅವನಿಗೆ ಅದ್ರ ಮೇಲೆ ಪ್ರೀತಿ, ದ್ವೇಷವೂ, ಅದರ ಮೇಲೆ ದ್ವೇಷವೂ ಇಲ್ಲ, ಇದರ ಮೇಲೆ ಪ್ರೀತಿಯೂ ಇಲ್ಲ. ಅವನು ಕರ್ಮ ಮಾಡೋದು ಒಂದೇ, ಸಂಘವನ್ನ ಬಿಟ್ಟಿದ್ದಾನೆ, ಕರ್ಮದ ಫಲವನ್ನ ಬಿಟ್ಟಿದ್ದಾನೆ ಅಷ್ಟೇ. ಸತ್ವ ಸಮಾವಿಷ್ಟ, ಒಳ್ಳೆ ಅದ್ಭುತವಾದ ಸಾತ್ವಿಕ ಗುಣಗಳಿಂದ ಯುಕ್ತನಾಗಿರತಕ್ಕ ಮೇಧಾವಿ. ಶಾಸ್ತ್ರದ ಅರ್ಥವನ್ನ ಯಥಾರ್ಥವಾಗಿ ತಿಳಿದವನು. ಶಾಸ್ತ್ರ ಏನ್ ಹೇಳ್ತಾ ಇದೆ, ಹೇಗೆ ಮಾಡೋದ್ರಿಂದ ಭಗವಂತನಿಗೆ ಪ್ರೀತಿ ಆಗತ್ತೆ ಅನ್ನುವ ವಿಷಯದಲ್ಲಿ ಸ್ಪಷ್ಟವಾದ ಜ್ಞಾನ ಇರತಕ್ಕಂತಹ ವ್ಯಕ್ತಿ ಚಿನ್ನ ಸಂಶಯ, ಒಂದು ಚೂರು ಡೌಟೇ ಇಲ್ಲ ಅವನಿಗೆ. ತತ್ವದ ವಿಷಯದಲ್ಲಿ ಡೌಟೇ ಇಲ್ಲ. ಅವನು ತ್ಯಾಗಿ. ಮೊದಲೇ ಹೇಳಿದ ಹಾಗೆ ಮಮತಾ ಅಭಿಮಾನ ಕರ್ತೃತ್ವ ಅನುಸಂಧಾನವನ್ನು ತ್ಯಾಗ ಮಾಡಿದ್ದಾನೆ, ಕ್ಷುದ್ರವಾದ ಫಲವನ್ನ ತ್ಯಾಗ ಮಾಡಿದ್ದಾನೆ. ಇಂತಹವನು ನಿಜವಾಗಿ ತ್ಯಾಗಿ, ಸಾತ್ವಿಕ ತ್ಯಾಗಿ. ಇವನನ್ನ ಕರಿತಾ ಇದ್ದಾರೆ. ಹೊರತು ಕರ್ಮಗಳನ್ನೇ ತ್ಯಾಗ ಮಾಡಿಬಿಡೋದು ತ್ಯಾಗ ಅಲ್ಲ. ತ್ಯಾಗ ಅಂತಂದ್ರೆ ಸರ್ವಕರ್ಮ ಫಲತ್ಯಾಗ. ಫಲತ್ಯಾಗವನ್ನೇ ತ್ಯಾಗ ಅಂತ ಕರೆಯೋದು ಬಿಟ್ರೆ ಕರ್ಮಗಳನ್ನೇ ಬಿಟ್ಟು ಬಿಡೋದು ತ್ಯಾಗ ಅಂತ ಅನ್ನೋದಿಲ್ಲ ಅನ್ನೋದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ. ತ್ಯಾಗ ಶಬ್ದಾರ್ಥ ಸರ್ವಕರ್ಮಗಳ ಫಲತ್ಯಾಗವನ್ನ ಮಾಡೋದು ಬಿಟ್ರೆ ವಿಹಿತವಾಗಿರ್ತಕ್ಕ ಕರ್ಮಗಳನ್ನೇ ಬಿಟ್ಟು ಬಿಡೋದು ಅಂತ ಅನ್ನೋದು ಅರ್ಥ ಅಲ್ಲ. ನಹಿ ದೇಹ ಭೃತಾ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ಅಸ್ತು ಕರ್ಮ ಫಲತ್ಯಾಗಿ ಸತ್ಯಾಗಿ ಇತ್ಯಭಿಧೀಯತೆ. ನಹಿ ದೇಹಭೃತ ಶಕ್ತುಂ, ಇವನ ಎಲ್ಲ ಕರ್ಮಗಳನ್ನ ಬಿಡ್ಲಿಕ್ಕೆ ದೇಹ ಇರತಕ್ಕಂತ ಜೀವನಿಗೆ ಸಾಧ್ಯವಿಲ್ಲ. ನಾನೇನು ಕರ್ಮವನ್ನೇ ಮಾಡೋದಿಲ್ಲ, ಯಾವ ಕರ್ಮ ನಾನು ಮಾಡೋದಿಲ್ಲ, ನಾನು ಎಲ್ಲವನ್ನ ಬಿಟ್ಟು ಬಿಟ್ಟಿದ್ದೇನೆ ಎಂಬುದಾಗಿ, ಎಲ್ಲ ಕರ್ಮಗಳನ್ನ ಬಿಡ್ಲಿಕ್ಕೆ ದೇಹ ಇರುವಂತ ಜೀವನಿಗೆ ಸಾಧ್ಯ ಇಲ್ಲ.
ಮಾಡಲೇಬೇಕು. ಆದ್ದರಿಂದ ತ್ಯಾಗಿ ಅಂದ್ರೆ ಯಾರು? ಯಾರು ಕರ್ಮದ ಫಲವನ್ನ ತ್ಯಾಗ ಮಾಡಿದ್ದಾನೋ ಅವನು ನನ್ನ ಸಿದ್ಧಾಂತದ ಪ್ರಕಾರ ತ್ಯಾಗಿ ಅಂತ ಕರೆಯಲ್ಪಡ್ತಾನೆ. ಕರ್ಮಫಲ ತ್ಯಾಗ ಮಾಡಿದವನು ತ್ಯಾಗಿ ಹೊರತು ಕರ್ಮವನ್ನೇ ಬಿಟ್ಟವನು ತ್ಯಾಗಿ ಅಲ್ಲ. ಆದ್ದರಿಂದ ಕೃಷ್ಣ ತ್ಯಾಗ ಅಂದ್ರೆ ಏನು ಅನ್ನೋದು ಹೇಳ್ದ. ಈಗೇನ್ ಮಾಡ್ತಾನೆ, ತಾನು ಹೇಳಿದ ತ್ಯಾಗ ಶಬ್ದಾರ್ಥವೇ ನಿಜವಾದ ಅರ್ಥ, ಬೇರೆ ಅಲ್ಲ ಅನ್ನೋದನ್ನ ಹೇಳ್ತಾ ಅರ್ಜುನನಿಗೆ ದೃಢಪಡಿಸ್ಬೇಕೀಗ. ನಾನು ಹೇಳಿದ ತ್ಯಾಗ ಶಬ್ದಾರ್ಥವೇ ನಿಜವಾದ ಶಬ್ದಾರ್ಥ, ತ್ಯಾಗ ಶಬ್ದಾರ್ಥ ಬೇರೆ ಅಲ್ಲ ಅನ್ನೋದನ್ನು ಹೇಳಲಿಕ್ಕಾಗಿ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಯಾರು ಈ ಪ್ರಕಾರವಾಗಿ ತ್ಯಾಗ ಮಾಡೋದಿಲ್ಲ ಅವನನ್ನ ನಿಂದನೆ ಮಾಡ್ತಾ, ಯಾರು ಕೃಷ್ಣ ಹೇಳಿದ ತ್ಯಾಗವನ್ನ ಮಾಡ್ತಾನೆ ಅವನ ಸ್ತೋತ್ರವನ್ನ, ಅವನ ಪ್ರಶಂಸೆಯನ್ನ ಭಗವಂತ ಮಾಡ್ತಾನೆ. ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣ ಫಲಂ ಭವತಿ ಅತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಅನಿಷ್ಟ, ಇಷ್ಟ, ಮಿಶ್ರ ಮೂರಿದೆ. ಅತ್ಯಾಗಿಗಳು ಯಾರಿಗೆ? ಪ್ರೇತ್ಯ. ಪ್ರೇತ್ಯ ಅಂದ್ರೆ ದೇಹತ್ಯಾಗವನ್ನು ಮಾಡಿರುವ, ಸತ್ತು ಹೋಗಿರುವ. ಅತ್ಯಾಗಿನ ಗೊತ್ತಾಯ್ತು ನಮಗೆ, ತ್ಯಾಗ ಅಂದ್ರೆ ಏನು? ಮಮತಾಭಿಮಾನ ಮತ್ತು ಫಲ ಅದನ್ನ ಬಿಡೋದು ಅಂತ. ಯಾರು ಅದನ್ನ ಬಿಟ್ಟಿಲ್ಲ, ಮಮತಾ ಇದೆ, ಅಭಿಮಾನ ಇದೆ, ಕರ್ಮ ಫಲವನ್ನ ಅಪೇಕ್ಷೆ ಪಡ್ತಾ ಇದ್ದಾರೆ, ಅಂತಹವರಿಗೆ ಅವ್ರು ಮಾಡಿರ್ತಕ್ಕಂತಹ ಕರ್ಮಗಳೇನಿದೆ ಆ ಕರ್ಮಗಳಿಗೆ 3 ರೀತಿಯಾದ ಫಲ ಇದೆ. ಅನಿಷ್ಟ, ಅನಿಷ್ಟ ಅಂದ್ರೆ ನರಕಾದ್ಯನರ್ಥ, ನರಕವೇ ಮೊದಲಾದವು. ಇಷ್ಟ ಸ್ವರ್ಗಾದಿ ರೂಪ. ಮಿಶ್ರ, ಇಷ್ಟ ಅನಿಷ್ಟ ಎರಡು ಮಿಕ್ಸ್ ಆಗ್ಬಿಟ್ಟಿದೆ. ಅದು ಈ ಪ್ರಕಾರವಾಗಿರ್ತಕ್ಕ 3 ಫಲಗಳು ಆಗತ್ತವರಿಗೆ. ಯಾರು ಅತ್ಯಾಗಿಗಳಿದ್ದಾರೆ, ಅಭಿಮಾನ, ಮಮತೆ ಮತ್ತು ಕರ್ಮ ಫಲದ ಮೇಲಿನ ಆಸೆ ಅದನ್ನ ಬಿಡದೆ ಕರ್ಮಗಳನ್ನ ಮಾಡಿದ್ದಾರೆ, ಅವರಿಗೆ ಇಷ್ಟ ಫಲ ಇದೆ, ಅನಿಷ್ಟ ಫಲ ಇದೆ, ಮಿಶ್ರ ಫಲ ಇದೆ. ಆದ್ರೆ ಯಾರು ಸನ್ಯಾಸಿ ಇದ್ದಾನೆ, ಕರ್ಮ ಫಲಗಳನ್ನ ತ್ಯಾಗ ಮಾಡಿದವನು ಅಥವಾ ಸನ್ಯಾಸಿ, ಕಾಮ್ಯ ಕರ್ಮಗಳನ್ನೇ ಮಾಡದೇ ಇರ್ತಕ್ಕಂಥವನು ನೋಡ್ರಿ ತ್ಯಾಗಿ. ಕರ್ಮ ಫಲದ ಮೇಲೆ ಆಸೆಯನ್ನ ಬಿಟ್ಟವನು ಅಥವಾ ಸನ್ಯಾಸಿ, ಕರ್ಮ ಫಲಗಳನ್ನೇ ಕಾಮ್ಯ ಕರ್ಮಗಳನ್ನೇ ಬಿಟ್ಟವನು. ಕಾಮ್ಯ ಕರ್ಮಗಳನ್ನೇ ಬಿಟ್ಟವನು ಅವನಿಗೆ ಈ 3 ಪ್ರಕಾರವಾಗಿರತಕ್ಕಂತಹ ಫಲ ಇಲ್ಲ. ಇಷ್ಟ, ನಿಷ್ಠ, ಮಿಶ್ರ ಅದಿಲ್ವೇ ಇಲ್ಲ ಅವನು. ಇದು ವಿಶೇಷ. ಇಷ್ಟಾನಿಷ್ಟ ಮಿಶ್ರ ರೂಪವಾಗಿರ್ತಕ್ಕಂತಹ ಫಲ ಅವನಿಗೆ ಇಲ್ವೇ ಇಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಕರ್ತೃತ್ವ ಅಭಿಮಾನವೇ ಇಲ್ಲ, ಮಾಡಿರ್ತಕ್ಕಂತಹ ಫಲಗಳ ಮೇಲೆ ಆಸೆಯೇ ಇಲ್ಲ, ಅದನ್ನ ಬಿಟ್ಟು ಬಿಟ್ಟಿದ್ದಾನೆ. ಅದರಿಂದ ಪ್ರಯುಕ್ತವಾದ ಫಲ ಇಲ್ಲ ಅವನಿಗೆ. ಆದ್ರಿಂದ ಅವನಿಗೆ ಆ ಕರ್ಮ ಕರ್ತೃತ್ವಾಭಿಮಾನ ಇಲ್ಲದೆ ಫಲತ್ಯಾಗವನ್ನು ಮಾಡಿ ಅವನು ವಿಹಿತವಾದ ಕರ್ಮಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿದ್ದಾನೆ. ಆದ್ದರಿಂದ ಅದಕ್ಕೆ ಫಲ ಜ್ಞಾನ ಭಕ್ತಿ ದ್ವಾರ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ದ್ವಾರ ಆನಂದಾತಿಶಯ ರೂಪವಾಗಿರತಕ್ಕ ಮೋಕ್ಷ. ಇದು ಫಲ ಅವನಿಗೆ. ನಿಮ್ಮ ಲೌಕಿಕವಾದ ಅನಿಷ್ಟ, ಇಷ್ಟ, ಮಿಶ್ರ ಆ ಫಲ ಇಲ್ಲವೇ ಇಲ್ಲ ಅವನಿಗೆ. ಆದ್ದರಿಂದ ತ್ಯಾಗ ಅನ್ನುವ ಶಬ್ದಕ್ಕೆ, ಸನ್ಯಾಸ ಅನ್ನುವ ಶಬ್ದಕ್ಕೆ ನಿಯಮೇನ ಕಾಮ್ಯ ಕರ್ಮಗಳನ್ನೇ ಬಿಟ್ಟು ಬಿಡೋದು, ಕಾಮ್ಯ ಕರ್ಮಗಳ ಮೇಲಿನ ಅಭಿಮಾನ ತ್ಯಾಗ ಮಾಡೋದು, ಕರ್ತೃತ್ವಾನುಸಂಧಾನವನ್ನ ಇಟ್ಕೊಳ್ಳದೆ ಇರುವಂತದ್ದು, ಫಲವನ್ನ ತ್ಯಾಗ ಮಾಡುವುದು. ಇದು ಸನ್ಯಾಸ ಮತ್ತು ತ್ಯಾಗಕ್ಕೆ ಇರತಕ್ಕಂಥ ಅರ್ಥ.
ಇನ್ನು ಮುಂದಕ್ಕೆ ದೇವರು ಇಷ್ಟ ಆಯ್ತು. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಃ ಅಂತ ದೇವ್ರು ಹೇಳಿದ. ಹೇಳಿ ಫಲತ್ಯಾಗ ಅಥವಾ ನಿಯಮೇನ ಕಾಮ್ಯ ಕರ್ಮಗಳನ್ನ ಮಾಡೋದೇ ಇಲ್ಲ, ಬಿಡೋದು, ಮಾಡೋದೇ ಇಲ್ಲ. ಕಾಮ್ಯ ಕರ್ಮಗಳನ್ನ ಸರ್ವಾತ್ಮನ ಮಾಡೋದೇ ಇಲ್ಲ. ಮತ್ತೆ ಫಲತ್ಯಾಗ ಮಾಡೋದು. ಸನ್ಯಾಸ ಮತ್ತು ತ್ಯಾಗಕ್ಕೆ ಎರಡರ್ಥ. ಕರ್ಮ ಮಾಡ್ಬೇಕಾದ್ರೆ ಕಾರಣ ಬೇಕು. ನೋಡಿ ಹೇಗಿರ್ತಾನವನು ಅಂದ್ರೆ ಕಾಮ್ಯ ಕರ್ಮಗಳನ್ನ ಮಾಡೋದೇ ಇಲ್ಲ, ಸರ್ವಾತ್ಮನ ಮಾಡಲ್ಲ. ಬೇರೆ ಯಾರ ಸ್ವಾಮಿ ನೀವು ಮಾಡಲ್ಲ, ನನಗೋಸ್ಕರವಾಗಿ ಮಾಡ್ರಿ ಅಂದ್ರೆ ಬೇರೆಯವರಿಗೋಸ್ಕರವೂ ಮಾಡಲ್ಲ. ಇವನು ಮಾಡಲ್ಲ ಬಿಡಿ, ಬೇರೆಯವರು ಸ್ವಾಮಿ ನನಗೋಸ್ಕರ ಸಂಕಲ್ಪ ಮಾಡ್ರಿ, ಸಂಕಲ್ಪ ಯಜಮಾನ ನಾನು ಮಾಡ್ರಿ ನೀವು ಅಂದ್ರೆ ಬೇರೆಯವರಿಗೋಸ್ಕರವಾಗಿಯೂ ದೇವರು ಮಾಡೋದು. ದೇವರು ಈ ಜ್ಞಾನಿಗಳು ಬೇರೆಯವರಿಗೋಸ್ಕರವಾಗಿಯೂ ಮಾಡಲ್ಲ. ಆದ್ದರಿಂದ ಕರ್ತೃತ್ವಾಭಿಮಾನ ತ್ಯಾಗವೇ ಪ್ರಧಾನವಾಗಿ ಸನ್ಯಾಸ ಎಂಬತಕ್ಕಂಥ ಶಬ್ದದ ಅರ್ಥ. ಬಿಟ್ಟು ಬಿಡೋದು, ಸರ್ವಾತ್ಮನ ಕಾಮ್ಯ ಕರ್ಮಗಳನ್ನ ಮಾಡೋದೇ ಇಲ್ಲ ಅನ್ನೋದು ಸನ್ಯಾಸ ಶಬ್ದದ ಅರ್ಥ ಅಷ್ಟು ಮಾತ್ರ ಅಲ್ಲ. ಕರ್ತೃತ್ವಾಭಿಮಾನ ತ್ಯಾಗ ಏನಿದೆ ಅದು ಪ್ರಧಾನವಾಗಿ ಸನ್ಯಾಸ ಶಬ್ದದ ಅರ್ಥ. ಕರ್ತೃತ್ವಾಭಿಮಾನ ತ್ಯಾಗ ಅಂತ ಅನ್ಬೇಕಾದ್ರೆ ನಮ್ಮ ಮನೇಲಿ ಹೋಮ ಮಾಡ್ತಾ ಇದ್ದೀನಿ ಬಂದು ಬಿಡ್ರಿ, ಸಮಾರಾಧನೆ ಮಾಡ್ತಾ ಇದ್ದೀನಿ ಬನ್ರಿ, ಇನ್ನೇನೋ ಮಾಡ್ತಾ ಇದ್ದೀನಿ ಬನ್ರಿ. ಕರ್ತೃತ್ವ ಅಭಿಮಾನ ಇಲ್ಲ ಅಂತಂದ್ರೆ ಅದ್ರ ಮೇಲೆ ಇನ್ನೊಂದು ಆಸೆ ಬರೋದು ಎಲ್ಲಿಂದ? ನಂಗೆ ಧರ್ಮದ ಮೇಲೆ ಅಭಿಮಾನವೇ ನನಗಿಲ್ಲ ಅಂದ್ರೆ ಆ ಕರ್ಮ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬರೋದು ಎಲ್ಲಿಂದ? ಕೃಷ್ಣ ಹೇಳ್ತಾನೆ ಅದಕ್ಕೆ, ಇಲ್ಲ ಕರ್ಮಗಳಿಗೆ ಕಾರಣ ಇದೆಯಪ್ಪ. ಕರ್ಮ ಆಗಬೇಕು ಅಂದ್ರೆ ಕಾರಣಗಳು ಬೇಕು, ನಿಮಿತ್ತಗಳು ಬೇಕು. ಆ ಕಾರಣಗಳಿಲ್ಲ ಅಂತಂದ್ರೆ ಕರ್ಮ ಆಗೋದಿಲ್ಲ. ಅದಕ್ಕಾಗಿ ಪುನಃ ಸನ್ಯಾಸಂ ಪ್ರಪಂಚಯಿತು ಕರ್ಮ ಕಾರಣಾನ್ಯಾಹ ಪಂಚೇತ್ಯಾದಿನ. ಸನ್ಯಾಸ ಅಂತ ಹೇಳಿಬಿಟ್ಟ ಕೃಷ್ಣ. ಆ ಸನ್ಯಾಸ ಎಂಬತಕ್ಕಂತ ಶಬ್ದದ ಅರ್ಥವನ್ನ ಮತ್ತೆ ವಿವರಣೆ ಮಾಡ್ಬೇಕಾದ್ರೆ ಕರ್ತೃತ್ವಾಭಿಮಾನ ತ್ಯಾಗವನ್ನ ಮಾಡಬೇಕು ಅನ್ಬೇಕು. ಹೌದಾ? ಕರ್ತೃತ್ವಾಭಿಮಾನ ತ್ಯಾಗ ಮಾಡ್ಬೇಕು. ಜೀವನಿಗೆ ಕರ್ತೃತ್ವ ಇಲ್ಲ ಅಂತಂದ್ರೆ ಜೀವಕರ್ತೃ ಅಲ್ಲ ಅಂತಂದ್ಬಿಟ್ರೆ ಕ್ರಿಯಾ ಮಾಡೋರು ಯಾರು? ಇಲ್ವೇನ್ರಿ? ಜೀವಕರ್ತೃ ಅಲ್ಲ. ಓಕೆ ಸ್ವಾಮಿ, ನಿಮ್ಮ ಮತ ಪ್ರಕಾರ ಈ ಜೀವ ಕರ್ತೃ ಅಲ್ಲ, ಸರಿ. ಕರ್ತೃವಲ್ಲದೆ ಇರತಕ್ಕಂತಹ ಯಾವ ಜೀವ ಕರ್ಮ ಮಾಡೋದಿಲ್ಲ ಅಂದ್ಬಿಟ್ರೆ ಕರ್ಮ ಯಾರಿಗೆ ಹೇಳಿದ್ದ ಹಾಗಾದ್ರೆ? ಜಡಕ್ಕ ಇಲ್ಲ, ಈಶ್ವರನಿಗ ಇಲ್ಲ, ಜಡಕ್ಕೂ ಇಲ್ಲ, ಈಶ್ವರನಿಗೂ ಸ್ವತಂತ್ರಕರ್ತ ಇಲ್ಲ, ಇನ್ನು ಜೀವ ಕರ್ತೃ ಅಲ್ಲ. ಮತ್ತೇನ್ ಹಾಗಾದ್ರೆ? ಆದ್ದರಿಂದ ಜೀವ ಕರ್ತೃ ಅಲ್ಲ ಅಂತಂದ್ಬಿಟ್ರೆ ಜೀವನಿಗೆ ಕ್ರಿಯೆನೇ ಇಲ್ಲ ಅಂತ ಅನ್ಬೇಕಾಗಿತ್ತು. ಕ್ರಿಯೆ ಮಾಡದೇ ಇರುವಂತ ಒಂದು ಚೇತನ ಆಗೋದು ಹೇಗೆ? ಆದ್ದರಿಂದ ಚೇತನನಾದ್ದರಿಂದ ಜೀವನಿಗೆ ಕರ್ತೃತ್ವ ಸ್ವೀಕಾರ ಮಾಡಲೇಬೇಕು. ಸ್ವೀಕಾರ ಮಾಡಿದ್ರು ಕೂಡ ಕರ್ತೃತ್ವ ಅಭಿಮಾನ ತ್ಯಾಗ ಕೂಡೋದು ಹೇಗೆ? ಮಾಡ್ತಾನಂತೆ, ಮಾಡಿಲ್ವಂತೆ. ಒಂದ ಮಾಡಲ್ಲ, ಒಂದ ಮಾಡ್ತಾನೆ, ಮಾಡಿಯೂ ಮಾಡಿಲ್ಲ ಅಂದ್ರೆ ಹೇಗೆ? ಅದ ಕೃಷ್ಣ ಹೇಳ್ತಾನೆ, ಜೀವರಿಗಿಂತ ಭಿನ್ನವಾಗಿರತಕ್ಕಂತಹ 5 ಕರ್ಮದ ಕಾರಣಗಳಿವೆ.
ಜೀವರಿಗಿಂತ ಭಿನ್ನವಾಗಿರತಕ್ಕಂತಹ 5 ಕಾರಣಗಳು ಇವೆ. ಯಾವುದದು? ಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೆ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣ. ಸಕಲ ಕರ್ಮಗಳು ಸಿದ್ಧಿಯಾಗಬೇಕು, ನಾವು ಮಾಡಿದ ಕರ್ಮಗಳು ಭಕ್ತಿ ಜ್ಞಾನ ದ್ವಾರ ಮೋಕ್ಷಕ್ಕೆ ಕಾರಣ ಆಗಬೇಕು ಅಂತಂದ್ರೆ ಸಾಂಖ್ಯೇ ಕೃತಾಂತೆ, ಸಾಂಖ್ಯೇ ಕೃತಾಂತೆ ಜ್ಞಾನ ಸಿದ್ಧಾಂತೆ, ಜ್ಞಾನ ಸಿದ್ಧಾಂತ ಅಂತ ಬರೀತಾರೆ. ಕಪಿಲ ರೂಪದಲ್ಲಿ ಭಗವಂತ ಏನ್ ಹೇಳಿದ್ದಾನೆ, ಶುದ್ಧಾತ್ಮ ತತ್ವ ವಿಜ್ಞಾನ ರೂಪವಾಗಿರತಕ್ಕ ಸಾಂಖ್ಯ ಶಾಸ್ತ್ರದಲ್ಲಿ 5 ಕರ್ಮದ ಕಾರಣಗಳು, ಕರ್ಮ ಕಾರಣಗಳು ಅಂತ ಇವೆ. ನಾವು ಮಾಡಿದ ಕರ್ಮಗಳು ಯಾವುದರಿಂದ ಆಗ್ತದೆ? ಜೀವನಿಗಿಂತ ಭಿನ್ನವಾದ 5 ಕಾರಣಗಳು. ಯಾವುದದು? ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಅದನ್ನ ಹೇಳ್ತೀನಿ ಕೇಳಿ ನಿನಗೆ. 5 ಕಾರಣಗಳಿವೆ ಕೃಷ್ಣ. ಇವರೇ 5 ಕಾರಣಗಳನ್ನ ತಿಳಿದು ಸರ್ವ ಕರ್ಮಗಳ ಫಲತ್ಯಾಗವನ್ನು ಮಾಡಿಬಿಟ್ರೆ ಕರ್ಮ ಸಿದ್ಧಿ ಆಗಿಬಿಡುತ್ತೆ. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾ ಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ. ಮೊದಲನೇದು ಯಾವುದು? ಅಧಿಷ್ಠಾನಂ. ಅಧಿಷ್ಠಾನ ಅನ್ನೋದಕ್ಕೆ ಅನೇಕರು ಜೀವ ಅಂತ ವ್ಯಾಖ್ಯಾನ ಮಾಡಿಬಿಡ್ತಾರೆ. ಜೀವ ಅನ್ನುವ ವ್ಯಾಖ್ಯಾನ ತಪ್ಪು. ವಿಮಲಾಚಾರ್ಯ ಹೇಳ್ತಾರೆ ಅಧಿಷ್ಠಾನ ಅಂತಂದ್ರೆ ದೇಹಾದಿಹಿ, ದೇಹ, ಈ ದೇಹ ನಿಲ್ಲಿಕ್ಕಿರ್ತಕ್ಕಂತ ಭೂಮಿ ಮೊದಲಾದವುಗಳೆಲ್ಲ ಅಧಿಷ್ಠಾನ, ನಾವಿರ್ತಕ್ಕಂತ ಜಾಗ ಯಾವುದು? ಅಧಿಷ್ಠಾನ. ಕರ್ಮ ಮಾಡತಕ್ಕಂತ ಜೀವ ಎಲ್ಲಿದ್ದಾನೆ? ದೇಹದಲ್ಲಿದ್ದಾನೆ. ದೇಹ ಒಂದು ಕಾರಣ. ಆ ದೇಹ ಕೂತ್ಕೊಳ್ಳಿಕ್ಕೆ ಒಂದು ಜಾಗ ಬೇಕಲ್ಲ, ಭೂಮಿ, ಮಣೆ, ಏನ್ 25 ಹಾಕೊಳ್ಳಿ ನೀವು ಬೇಕಾದ್ರೆ. ದೇಹವೇ ಮೊದಲಾದದ್ದು ಅಧಿಷ್ಠಾನ. ಕರ್ತ, ಕರ್ತ ಅಂದ್ರೆ ಯಾರು? ಕರ್ತ ಜೀವ ಅಂತ ವ್ಯಾಖ್ಯಾನ ಮಾಡ್ತಾರೆ, ಸರಿ ಹೋಗುದಿಲ್ಲ. ಯಾಕೆ? ಜೀವ ಸ್ವತಂತ್ರ ಕರ್ತೃವಲ್ಲ ಅನ್ನೋದಕ್ಕೆ ಪ್ರಮಾಣ ಹೇಳಿದ್ದೇವೆ ನಾವು. ಆದ್ದರಿಂದ ಕರ್ತ ಅಂದ್ರೆ ಕರ್ತ ವಿಷ್ಣು, ಅವರು ಸರ್ವಕರ್ತ ಅನ್ನೋದನ್ನು ಹೇಳಿದ್ದೇವೆ. ಜೀವನಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲ ಅನ್ನೋದನ್ನು ಪ್ರತಿಪಾದನೆ ಮಾಡಿದ್ದೇವೆ ನಾವು ಆಗ್ಲೇ ಹಿಂದಿನ ಕೆಲವು ಅಧ್ಯಾಯಗಳಲ್ಲಿ. ಆದ್ದರಿಂದ ಅಧಿಷ್ಠಾನ ಶರೀರ ಭೂಮಿ ಮೊದಲಾದವುಗಳಾದ್ರೆ ಕರ್ತ ಸ್ವತಂತ್ರ ಕರ್ತೃವಾಗಿರ್ತಕ್ಕ ಭಗವಂತ. ಮತ್ತೆ ಕರಣ ಪೂರ್ಣೆಯದು. ಕರಣ ಅಂದ್ರೆ ಯಾವುದು? ದೇಹ ಇದೆ, ದೇಹದಿಂದ ಕರ್ಮವನ್ನು ನಾವು ಮಾಡಬೇಕು ಅಂತಂದ್ರೆ ಆಯಾ ಇಂದ್ರಿಯಗಳು ಬೇಕು. ಕೈ, ಕಾಲು, ಕಿವಿ, ಕಣ್ಣು ಮೊದಲಾದ ಇಂದ್ರಿಯಗಳು ಬೇಕು. ನೀವು ಯಜ್ಞಯಾಗಾದಿಗಳನ್ನ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಸೃಕ್, ಶೃವ ಮೊದಲಾದ ಪದಾರ್ಥಗಳು ಬೇಕು. ಕರಣಂ ಇಂದ್ರಿಯಾಣಿ ಪೂರ್ಣೆಯದು. ಅಧಿಷ್ಠಾನ ದೇಹಾದಿಗಳು, ಕರ್ತ ವಿಷ್ಣು, ಕರಣ ಅಂದ್ರೆ ಇಂದ್ರಿಯಗಳು, ವಿವಿಧಾಚ ಪೃಥಕ್ ಚೇಷ್ಟಾ, ವಿಧ ವಿಧವಾದ ಚೇಷ್ಟೆಗಳು. ತನ್ನಿ, ನೀರ್ ತನ್ನಿ ಕೈಯಿಂದ. ಕೈ ಇದೆ, ಕಾಲಿಲ್ಲ ಅಂತಂದ್ರೆ ಕಾಲಿಂದ ಹೋಗಿರ್ತ. ಹಸ್ತಾದಿ ಕ್ರಿಯಾಭಿಹಿ ಹೋಮಾದಿ ಕರ್ಮಾಣಿ ಜಾಯಂತೆ. ಇಂದ್ರಿಯಗಳಿವೆ, ಅದು ವ್ಯಾಪಾರ ಇಲ್ಲ ಅಂದ್ರೆ ನಡೆಯೋದಿಲ್ಲ. ಆದ್ದರಿಂದ ಕೈ, ಕಾಲು ಮೊದಲಾದವನ್ನೆಲ್ಲ ಅಲ್ಲಾಡಿಸಿ ಬಿಟ್ರೆ ಏನಾಗ್ಬಿಡತ್ತೆ? ಕರ್ಮಗಳಾಗುತ್ತೆ. ಹೋಮಾದಿ ಕರ್ಮಗಳು ಹಸ್ತ, ಪಾದ ಮೊದಲಾದ ಇಂದ್ರಿಯಗಳಿಂದ ನಡೆಯುವಂಥದ್ದು. ಅಧಿಷ್ಠಾನ ಭೂಮಿ, ಶರೀರ ಮೊದಲಾದವುಗಳು. ಕರ್ತ ಭಗವಂತ, ಕರ್ಣ ಇಂದ್ರಿಯಗಳು, ಕೈ ಕಾಲು ಮೊದಲಾದವುಗಳ ಅಲ್ಲಾಡಿಸೋದು ಚೇಷ್ಟ. 4 ಆಯ್ತು. ಸರಿಯಪ್ಪ, ನೀವು ಧ್ಯಾನ ಮಾಡ್ತಾ ಇದ್ದೀರಿ ಕೂತ್ಕೊಂಡು ಇವಾಗ.
ಧ್ಯಾನಾದಿ ಜನನೆ ನೋಡ್ರಿ, ಧ್ಯಾನಾದಿ ಜನನೆ ಕಾರಣಸ್ಯ ಮನಸಃ ಚೇಷ್ಟಾಭಾವೇ. ಧ್ಯಾನ ಮಾಡ್ತಾ ಇದ್ದಕ್ಕಿದ್ದಾಗ ಧ್ಯಾನ ಹುಟ್ಟು ಬಿಡ್ತು ಮನ್ಸಲ್ಲಿ. ಧ್ಯಾನ ಯಾವ ಚೇಷ್ಟೆ? ಕೈ ಕಾಲು ಅಲ್ಲಾಡ್ಸೋದು ಧ್ಯಾನ ಆಗುತ್ತಾ? ಭೂತ ಸಿದ್ಧಾಂತ ನೋಡ್ರಿ ಇದೆಲ್ಲ. ಧ್ಯಾನ ಹೇಗೆ ಕೂಡೋದು? ಧ್ಯಾನ ಯಾವ ಚೇಷ್ಟ? ಮಾನಸ ಚೇಷ್ಟ ಅಂತೂ ಅಲ್ಲ ಧ್ಯಾನ. ಮತ್ತೆ ಧ್ಯಾನ ಯಾವ ಚೇಷ್ಟೆ ಅಂದ್ರೆ, ನಿಮಗೆ ಧ್ಯಾನ ಬರ್ಬೇಕಾದ್ರೆ ಏನಾಗ್ಬೇಕು? ನಿಮಗೆ ಗೊತ್ತೇ ಇಲ್ಲ, ಈ ಪದಾರ್ಥದ ವಿಷಯವೇ ನಿಮ್ಗೆ ಗೊತ್ತಿಲ್ಲ, ಆ ವಿಷಯದಲ್ಲಿ ಧ್ಯಾನ ಮಾಡ್ಲಿಕ್ಕಾಗತ್ತಾ? ಧ್ಯಾನ ಹುಟ್ಟೋದು ಯಾವಾಗ ಅಂದಾಗ, ಜ್ಞಾತವಾದ ಅರ್ಥ ಇದ್ದಾಗ ಧ್ಯಾನ ಹುಟ್ಟತ್ತೆ. ಜ್ಞಾತ ಏವಾರ್ಥೆ ಧ್ಯಾನಂ ಭವತಿ. ಗಣೇಶನ್ ಧ್ಯಾನ ಮಾಡ್ರಿ. ಗಣೇಶ ಅಂತಂದ್ರೆ 8 ಮುಖ ಇದೆಯಲ್ಲ ಅವನ. ಕೂತ್ಕೊಳಪ್ಪ, ಫಸ್ಟ್ ಕೂತ್ಕೋ, ಪಾಠ ಕೂಡ ನೀನು ಮನಸ್ಸನ್ ಗಟ್ಟಿ ಮಾಡ್ಕೋ, ಮನಸ್ಸಿಟ್ಟು ಕೇಳು. ನೋಡಿ, ಫಸ್ಟ್ ಗಣೇಶ ಅಂದ್ರೆ ಯಾರು, ಗಣೇಶನಿಗೆ ಯಾವ ಮುಖ ಇದೆ, ಎಷ್ಟು ಕೈ ಇದೆ ಅನ್ನೋದನ್ನ ಮನಸ್ಸಿಟ್ಟು ಕೇಳು, ಆಮೇಲೆ ಧ್ಯಾನ ಮಾಡಿ ನಿಂತಿ ಅಂತ ಹೇಳ್ತೀವಿ. ಆದ್ದರಿಂದ ನಿಮ್ಗೆ ಯಾವುದಾದ್ರೂ ಪದಾರ್ಥದ ವಿಷಯವಾಗಿ ಪರಿಪೂರ್ಣವಾಗಿ ತಿಳಿದಿದ್ರೆ ಧ್ಯಾನ ಮಾಡ್ಲಿಕ್ಕಾಗತ್ತೆ. ಆ ವಿಷಯ ಗೊತ್ತೇ ಇಲ್ಲ ಅಂದ್ರೆ ಧ್ಯಾನ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಜ್ಞಾನ ಇದ್ದಾಗ ಧ್ಯಾನ. ಆ ಜ್ಞಾನ ಬರೋದೆಲ್ಲಿಂದ ಅಂತಂದ್ರೆ, ಜ್ಞಾನಂಚ ಆತ್ಮೇಂದ್ರಿಯ ಸನ್ನಿಕೃಷ್ಟೇನೈವ ಮನಸ ಜಾಯತೆ. ಆ ಜ್ಞಾನ ಎಲ್ಲಿಂದ ಬರುತ್ತೆ ಅಂತಂದ್ರೆ, ಆತ್ಮ ಇಂದ್ರಿಯ ಆ ಎರಡು ಮನಸ್ಸಿನ ಜೊತೆಗೆ ಸಂಪರ್ಕ ಹೊಂದಿದಾಗ ಮಾತ್ರ ಜ್ಞಾನ ಬರುವುದು. ಮನಸ್ಸೆಲ್ಲೋ ಇದೆ, ಇವನೆಲ್ಲೋ ಕೂತಿದ್ದಾನೆ, ಪುಸ್ತಕ ನೋಡ್ತಾ ಇದ್ದಾನೆ, ಹೇಳೋದ್ ಕಿವಿಗೆ ಹೋಗ್ತಾ ಇಲ್ಲ, ಜ್ಞಾನ ಬರಲ್ಲ. ಜ್ಞಾನ ಆತ್ಮ, ಜೀವ ಇದ್ದಾನಲ್ಲ, ಆತ್ಮ, ಶ್ರವಣೇಂದ್ರಿಯ ಮತ್ತು ಮನಸ್ಸು ಮೂರು ಒಟ್ಟಿಗೆ ಒಂದೇ ಲೈನಲ್ಲಿ ಬಂದಾಗ ಆ ಮನಸ್ಸಿನಲ್ಲಿ ಜ್ಞಾನ ಹುಟ್ಟುತ್ತೆ. ಮನಸ್ಸು, ಇಂದ್ರಿಯ ಮತ್ತು ಜೀವ ಇಬ್ಬರ ಜೊತೆಯಲ್ಲಿ ಕಾಂಟ್ಯಾಕ್ಟಿಗೆ ಬಂದಾಗ ಜ್ಞಾನ ಬರೋದು. ಆ ಕಾಂಟ್ಯಾಕ್ಟ್ ಬರೋದು ಹೇಗೆ? ಜ್ಞಾನ ಪಡಿಬೇಕು ಅಷ್ಟೇ. ಸನ್ನಿಕರ್ಷ ಆಗೋದು ಹೇಗೆ ಅಂತಂದ್ರೆ, ಸನ್ನಿಕರ್ಷಶ್ಚ ಮಾನಸ ಚೇಷ್ಟಾಜನ್ಯ. ಆ ಸನ್ನಿಕರ್ಷ ಅಂತನ್ನೋದು ಇಂದ್ರಿಯಕ್ಕೂ ಆತ್ಮನಿಗೂ ಸನ್ನಿಕರ್ಷ ಮನಸ್ಸಿಗೆ ಯಾವಾಗ ಆಗತ್ತೆ ಅಂದಾಗ, ನಾನ್ ತಿಳ್ಕೊಳ್ಬೇಕು ಅನ್ನೋ ಆಸೆ ಮನಸ್ಸಿಗೆ ಯಾವಾಗ ಬರುತ್ತೆ ಅವಾಗ. ವಿವಕ್ಷ, ತಿಳ್ಕೊಳ್ಬೇಕೆಂಬತಕ್ಕಂತ ಆಸೆ ಯಾವಾಗ ಮನಸ್ಸಿಗೆ ನಾಟ್ತದೋ ಆಗ ಮನಸ್ಸು ಅದನ್ನೇ ಕಾನ್ಸಂಟ್ರೇಷನ್ ಅಂತ ಕರೆಯೋದು. ನಾನು ಕಾನ್ಸಂಟ್ರೇಟ್ ಆಗುತ್ತೆ. ಕಾನ್ಸಂಟ್ರೇಟ್ ಅಂದ್ರೆ ಇಂದ್ರಿಯ, ಆತ್ಮ, ಮನಸ್ಸು ಒಂದೇ ಲೈನು, ಆಚೆ ಈಚೆ ಇಲ್ಲ. ಆಗಿದ್ದಾಗ ಮಾತ್ರ ಜ್ಞಾನ ಹುಟ್ಟತ್ತೆ ಮನಸ್ಸಲ್ಲಿ. ಆ ಜ್ಞಾನ ದೃಢವಾಗ್ತದೆ. ದೃಢವಾದ ಜ್ಞಾನ ಧ್ಯಾನಕ್ಕೆ ಸಹಕಾರಿ ಆಗ್ತದೆ. ಆದ್ದರಿಂದ ಧ್ಯಾನವೂ ಕೂಡ ಮಾನಸ ಚೇಷ್ಟಾಜನ್ಯವೇ. ಮನಸ್ಸೇ ಇಲ್ಲ ಅಂದ್ರೆ ಧ್ಯಾನ ಎಲ್ಲಿಂದ? ಯಾಕೆ? ಧ್ಯಾನ ಮಾಡ್ಬೇಕಾದ್ರೆ ಜ್ಞಾನ ಬೇಕು. ಜ್ಞಾನ ಮನೋ ವ್ಯಾಪಾರ ರೂಪವಾದದ್ದು. ಕೇವಲ ಹೋಮಾದಿ ಕರ್ಮಗಳು ಅಲ್ಲಪ್ಪ, ಧ್ಯಾನಾದಿಗಳು ಕೂಡ ಮಾನಸ ಚೇಷ್ಟವೇ. ಧ್ಯಾನಾದಿಗಳಿಗೂ ಕೂಡ ಮಾನಸಿಕವಾಗಿರತಕ್ಕ ಚೇಷ್ಟ ಕಾರಣವಾಗ್ತದೆ.
ಪೂರ್ವತನೀ ಚೇಷ್ಟಾಪಿ ಸಂಸ್ಕಾರ ಕಾರಣತ್ವೇನ ಭವತಿ. ಪೂರ್ವತನೀ ಚೇಷ್ಟಾಪಿ, ಅಲ್ಲಿ ಪೂರ್ವತನೀ ಚೇಷ್ಟಾ ಅಂತಂದ್ರೆ ಪ್ರಾಚೀನ 15-20 ಸಾವಿರ ಜನ್ಮಗಳ ಹಿಂದೆ ನೀವು ಮಾಡಿದಂತಹ ಪಡೆದಂತಹ ಜ್ಞಾನ, ಸಾವಿರಾರು ಜನ್ಮಗಳ ಹಿಂದೆ ನೀವೇನ್ ತತ್ವಜ್ಞಾನವನ್ನು ಪಡೆದಿದ್ದೀರಿ, ಒಂದು ಸಾವಿರಾರು ಜನ್ಮಗಳ ಹಿಂದೆ ಯಾವುದೋ ಒಂದು ವಿಷಯಕವಾಗಿರ್ತಕ್ಕಂತಹ ಜ್ಞಾನ ನಿಮಗೆ ಬಂದಿದೆ. ಆ ಜ್ಞಾನ ಬಂದಾಗ ಈಗ ಇಲ್ಲ, ಒಂದು 20,000 ಜನ್ಮಗಳಲ್ಲಿ ಜ್ಞಾನ ವಿಚ್ಛಿತ್ತಿ ಆಗ್ಬಿಟ್ಟಿದೆ. ಆ ಜ್ಞಾನ ವಿಚ್ಛಿತ್ತಿಯಾಗಿರ್ತಕ್ಕಂತಹ ಯಾವ ಸಂದರ್ಭದಲ್ಲಿ ಮತ್ತೆ ಹೆಂಗೆ ಬರುತ್ತೆ ಅಂತಂದ್ರೆ, ಮನಸ್ಸು ಎಲ್ಲವನ್ನ ನೆನಪು ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನ ಪಡೆದಿದೆ. ಸ್ಮರಣೆಗೆ ಬರುತ್ತೆ. ಚೆನ್ನಾಗಿ ಕೂತು 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 ಚಿಂತನೆ ಮಾಡಿದಾಗ, ಅರಿವಾಯ ಗುರುಗಳ ಪರಮಾನುಗ್ರಹವಾದಾಗ ಎಲ್ಲ ನೆನಪಿಗೆ ಬರುತ್ತೆ, ನಿಧಾನವಾಗಿ ಸ್ಮರಣೆಗೆ ಬರುತ್ತೆ. ಓ, ನಾನು ಓದಿದ್ದೆ, ನೋಡಿದ್ದೆ, ಮಾಡಿದ್ದೆ, ಮುಟ್ಟಿದ್ದೆ ಅನ್ನುವ ಸ್ಮರಣೆ ಅಂತ ಅನ್ನೋದು ಬರುತ್ತೆ. ಆ ಸ್ಮರಣೆ ಅಂತ ಅನ್ನೋದು ಬಂದಾಗ ಅದು ಮತ್ತೆ ಸಂಸ್ಕಾರಕ್ಕೆ ಕಾರಣವಾಗ್ತದೆ. ಆದ್ದರಿಂದ ನೀವು ಧ್ಯಾನ ಮಾಡಬೇಕು ಅಂತಂದ್ರೆ ಈ ಜನ್ಮದಲ್ಲಿ ಓದಿರೋದು ಮಾತ್ರವಲ್ಲ, ಪೂರ್ವ ಜನ್ಮಾದಿಗಳಲ್ಲಿ ಓದಿದ್ದು ಸಂಸ್ಕಾರ ದ್ವಾರ ಸ್ಮರಣೆಗೆ ಕಾರಣವಾಗ್ತದೆ. ಸ್ಮರಣೆಯಿಂದ ಜ್ಞಾನ, ಅಲ್ಲಿಂದ ಮತ್ತೆ ಧ್ಯಾನ ಎಲ್ಲ ನಡೀತದೆ, ಏನೂ ಸಮಸ್ಯೆ ಇಲ್ಲ. ಆದ್ದರಿಂದ ಅಧಿಷ್ಠಾನ, ಕರ್ತ, ಕರಣ, ಚೇಷ್ಟ 4 ಆಯ್ತು ಕರ್ಮ ಕಾರಣಗಳು. 5ನೆಯ ಕರ್ಮ ಕಾರಣ ಯಾವುದು ಅಂತಂದ್ರೆ ದೈವ. ಅಲ್ಲಿ ದೈವ ಅಂದ್ರೆ ದೇವರು, ಅಂತರ್ಯಾಮಿಯಾದ ಭಗವಂತ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಅಂತರ್ಯಾಮಿಯಾದ ಭಗವಂತ ಅಲ್ಲ, ದೈವ ಅಂದ್ರೆ ಅದೃಷ್ಟ. ದೈವ ಅಂದ್ರೆ ಅದೃಷ್ಟ, ಪೂರ್ವತನ ಪುಣ್ಯ ಪಾಪಗಳು. ಆದ್ದರಿಂದ ಜೀವನಿಗಿಂತ ಭಿನ್ನವಾಗಿರತಕ್ಕ ಈ 5 ಕಾರಣಗಳು ಕರ್ಮಗಳನ್ನ ಮಾಡಿಸ್ಲಿಕ್ಕೆ ನಿಮಿತ್ತವಾಗ್ತವೆ. ದೇಹೋ ಬ್ರಹ್ಮ ಅಥ ಇಂದ್ರಿಯಾದ್ಯಾ ಕ್ರಿಯಾಶ್ಚ ತಥಾ ಅದೃಷ್ಟಂ ಪಂಚಮಂ ಕರ್ಮ ಹೇತು. ಹೇಳ್ತಾರೆ, ಆಯಾಸ್ಯ ಶ್ರುತಿ, ಆಯಾಸ್ಯ ಅಂತ ಒಂದು ಶ್ರುತಿ ಪ್ರಮಾಣ ಕೊಡುತ್ತೆ ನಮಗಿಲ್ಲಿ. ದೇಹ, ಭಗವಂತ, ಇಂದ್ರಿಯಗಳು, ಹಸ್ತಪಾದಾದಿಗಳು, ಮನಸ್ಸಿನಿಂದ ಮಾಡತಕ್ಕಂತ ನಾನಾ ಕ್ರಿಯೆಗಳು, ಅದೃಷ್ಟ, ಈ 5 ಕೂಡ ಕರ್ಮಗಳಿಗೆ ಕಾರಣ. ಆದ್ದರಿಂದ ಈ ಕರ್ಮ ಕಾರಣಗಳಾಗಿರತಕ್ಕಂತಹ ಈ 5 ಇವುಗಳಿಂದ ಜೀವ ಶರೀರವಾಂಗ್ ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಮನುಷ್ಯ ಶರೀರದಿಂದ, ಮನಸ್ಸಿನಿಂದ, ಮಾತಿನಿಂದ, ಶಾಸ್ತ್ರ ವಿಹಿತವಾದದ್ದು, ಶಾಸ್ತ್ರ ವಿರುದ್ಧವಾದದ್ದು ಯಾವುದೇ ಕರ್ಮಗಳನ್ನು ಮಾಡ್ಲಿ, ಆ ಕರ್ಮಗಳಿಗೆ ಈ 5 ಕಾರಣವಾಗ್ತವೆ. ಕಾಯಿಕ, ವಾಚಿಕ, ಮಾನಸಿಕವಾದ, ಶಾಸ್ತ್ರೋಕ್ತವಾದ, ಶಾಸ್ತ್ರ ವಿರುದ್ಧವಾದ ಯಾವುದೇ ಕರ್ಮಗಳನ್ನ ಮಾಡ್ಲಿ, ಆ ಎಲ್ಲ ಕರ್ಮಗಳನ್ನ ಮಾಡಲಿಕ್ಕೆ ಕಾರಣವಾದದ್ದು ಯಾವುದು? ಅಧಿಷ್ಠಾನ, ಕರ್ತ, ಕರಣ, ಚೇಷ್ಟ, ದೈವ. ದೇಹ ಪರಬ್ರಹ್ಮನಾದ ನಾರಾಯಣ, ಇಂದ್ರಿಯಗಳು, ಕೈಕಾಲುಗಳು, ಮನಸ್ಸಿನಿಂದಾಗುವಂತಹ ಚೇಷ್ಟೆ, ನಮ್ಮ ಇದು ಯಾವುದೇ ಪ್ರಕಾರವಾದ ಕರ್ಮಗಳನ್ನ ಮಾಡ್ಲಿಕ್ಕೆ ಕಾರಣವೂ ಆಗುತ್ತದೆ. ಸರಿ, ಆಗ್ಲಪ್ಪ, ಕರ್ಮ ಕಾರಣ ಆಗ್ಲಿ, ನೆಕ್ಸ್ಟ್ ಏನು? ಆಯ್ತು, ಮುಂದೇನು? ಪ್ರಶ್ನೆಗೆ ಭಗವಂತ ಉತ್ತರವನ್ನ ಕೊಡ್ತಾನೆ. ಆ ಉತ್ತರದ ಭಾಗವನ್ನ ಮತ್ತೆ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಭಾಗ ಮುಗಿಸ್ತಾ ಇದ್ದೇನೆ. ಧನ್ಯವಾದ ಸರ್, ಧನ್ಯವಾದ.